ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಭಾಗಕ್ಕೋಸ್ಕರ ಹೋಗೋಣ. ನನ್ನ ಜೊತೆ ಸೇರಿ ಪ್ರಾರ್ಥಿಸಿಕೊಳ್ಳಿ. ನಮ್ಮನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸಿದಂಥ ತಂದೆ, ನಿಮಗೆ ಸ್ತೋತ್ರಗಳು ತಂದೆ. ಈ ರಾತ್ರಿಯ ವೇಳೆಯಲ್ಲಿ ಆದಿಕಾಂಡದಲ್ಲಿರುವಂಥ ಅನೇಕ ನಿಮ್ಮ ಮಾತುಗಳು ಹೇಳುವುದಕ್ಕೆ ತಂದೆ ಒಳ್ಳೆಯ ಸಮಯವನ್ನು ಕೊಟ್ಟಿದ್ದೀರಪ್ಪ. ಹೇಳುವಂಥ ನನಗೆ ಪರಿಶುದ್ಧಾತ್ಮನ ಸಹಾಯವನ್ನು ಮತ್ತು ಜ್ಞಾನವನ್ನು ನನಗೆ ಅನುಗ್ರಹಿಸಿ, ಕೇಳುವಂಥ ನಿಮ್ಮ ಮಕ್ಕಳಿಗೆ ಬೇಕಾದಂಥ ವಿವೇಕವನ್ನು ಅನುಗ್ರಹಿಸಿ, ನಮ್ಮ ಮಧ್ಯದಲ್ಲಿ ನಿಮ್ಮ ನಾಮ ಒಬ್ಬರದೇ ಮಹಿಮೆಪಡಿಸಿಕೊಳ್ಳಬೇಕೆಂದು ಈ ಪ್ರಾರ್ಥನೆಯನ್ನು ನನ್ನ ರಕ್ಷಕನಾದ ಕ್ರಿಸ್ತೇಸು ನಮ್ಮನ್ನು ಪ್ರಾರ್ಥಿಸಿ ಬೇಡಿ ಹೊಂದಿನಪ್ಪ ತಂದೆ. ಆಮೇಲೆ ಮತ್ತೊಂದು ಸಾರಿ ಎಲ್ಲ ದೇವಜನರಿಗೆ ನನ್ನ ವಂದನೆಗಳು. ಓಕೆ ಪ್ರಿಯರೇ, ಆದಿಕಾಂಡ 18ನೇ ಅಧ್ಯಾಯ ಒಂದು ಸಾರಿ ಎಲ್ಲರೂ ತೆಗೆಯೋಣ. ಆದಿಕಾಂಡ 18ನೇ ಅಧ್ಯಾಯ 20ನೇ ವಚನದಿಂದ ನಡೆಯುವಂಥ ಸಂದರ್ಭವನ್ನು ಕುರಿತು ಈ ದಿನ ಆಲೋಚನೆ ಮಾಡೋಣ. ಓಕೆ. ಇದಲ್ಲದೆ ಯೆಹೋವನು ಸೊದೋಮ್ ಗೊಮೋರಗಳ ವಿಷಯವಾಗಿ ಎಷ್ಟೋ ದೊಡ್ಡ ಮೊರೆ ನನಗೆ ಮುಟ್ಟಿತು. ಆ ಊರಿನವರ ಮೇಲೆ ಹೊರಿಸಿರುವ ಪಾಪವು ಎಷ್ಟೋ ಘೋರವಾದದ್ದು. ಏನು ಪ್ರಿಯರೇ, ಆಲೋಚನೆ ಮಾಡಿ ಮಾತು. ದೇವರಿಗೆ ಒಂದು ಕೂಗು ಅಂದರೆ ಮೊರೆ, ದೊಡ್ಡ ಮೊರೆ ಅಂತೆ, ಅದು ದೇವರಿಗೆ ಕೇಳಿಸ್ತಂತೆ. ಆದುದರಿಂದ ದೇವರು ಆ ಊರಿನವರ ಮೇಲೆ ಹೊರಸಿರುವ ಪಾಪವು ಎಷ್ಟೋ ಘೋರವಾದದ್ದು ಅಂತ ಯಾರೋ ಮೊರೆ ಇಟ್ಟಿದ್ದಾರಂತೆ ಪ್ರಿಯರೇ, ಕೂಗಿಕೊಂಡಿದ್ದಾರಂತೆ. ಯಾರು ಕೂಗಿರ್ಬೋದು ಪ್ರಿಯರೇ? ಒಂದು ವೇಳೆ ಅಲ್ಲಿರುವಂಥ ಲೋಟನು ಆತನ ಮೊರೆ ಇಟ್ಟಿದ್ರೆ ಈತನೇ ಮೊರೆ ಇಟ್ಟಿದ್ದಾನೆ ಅಂತ ದೇವರು ಹೇಳ್ಕೊತಾ ಇದ್ರು. ಹೌದಾನೆ? ಲೋಟನ್ ಗೊತ್ತಿರುವ ದೇವರಿಗೆ ತುಂಬ ಚೆನ್ನಾಗಿ ಗೊತ್ತು. ಲೋಟನು ಗೊತ್ತಿರೋದ್ರಿಂದ ಆತನು ಒಂದು ವೇಳೆ ಕೇಳಿಕೊಂಡಿದ್ದಾರೆ ದೇವರಿಗೆ, ಆತನ ಮೊರೆ ಇಟ್ಟಿದ್ದಾರೆ, ಲೋಟನು ಮೊರೆ ಇಟ್ಟನು, ಅದಕ್ಕೋಸ್ಕರ ಆ ಪಾಪವು ಘೋರವಾದದ್ದು ಎಂದು ದೇವರು ಹೇಳ್ತಾ ಇದ್ರು ಪ್ರೇರೆ. ಓಕೆನಾ? ಹಾಗಂತ ಹೇಳ್ತಾ ಇಲ್ಲ. ಇಲ್ಲಿ ಮೊರೆ ಇಡ್ತಾ ಇರೋರು ಯಾರು ಅಂತ ಒಂದು ಚೂರು ನಾವು ಜ್ಞಾನ ಓಡಿಸಿ ಆಲೋಚನೆ ಮಾಡುವಾಗ ದೇವರ ಶಕ್ತಿ, ದೇವರ ಜ್ಞಾನ ನಮಗೆ ಅರ್ಥವಾಗುವಂಥದ್ದಾಗಿರ್ತದೆ ಪ್ರಿಯರೇ. ಆಲೋಚನೆ ಮಾಡಿ. ಒಂದೊಂದು ಸರಿ ಓದ್ತೇನೆ. ಇದಲ್ಲದೆ ಯೆಹೋವನು ಸೊದೋಮ್ ಗೊಮೋರಗಳ ವಿಷಯವಾಗಿ ಎಷ್ಟೋ ದೊಡ್ಡ ಮೊರೆ ನನಗೆ ಮುಟ್ಟಿತು. ಆ ಊರಿನವರ ಮೇಲೆ ಹೊರಸಿರುವ ಪಾಪವು ಎಷ್ಟೋ ಘೋರವಾದದ್ದು. ಇನ್ನು ಮುಂದಕ್ಕೆ ಹೋಗೋಣ. ನಾನು ಹೋಗಿ ನನಗೆ ಮುಟ್ಟಿದ ಮೊರೆಯಂತೆಯೇ ಅವರು ಮಾಡಿದ್ದಾರೋ ಇಲ್ಲವೋ ಎಂದು ನೋಡಿ ತಿಳುಕೊಳ್ಳುತ್ತೇನೆ ಅಂದರು. ದೇವರಿಗೆ ಮೊರೆ ಮುಟ್ಟಿದೆ ಅಂತೆ, ಅದು ಹಾಗೆ ಆ ಮೊರೆ ಹೇಳಿರೋದು ನಿಜಾನ ಅಥವಾ ಸುಳ್ಳ ಅಂತ ನೋಡೋದಕ್ಕೆ ದೇವರು ಹಿಡಿದು ಬರ್ತಾವರಂತೆ. ಬೇರೆ ಇದಕ್ಕೆ ಮೊರೆ ಇಡ್ತಾವ್ರೆ ಯಾರು ಅಂತ ನಾವು ಒಂದು ಚೂರು ಆಲೋಚನೆ ಮಾಡುವಾಗ ಹಬಕ್ಕೂಕ 2ನೇ ಅಧ್ಯಾಯ 21ನೇ ವಚನವನ್ನು ಒಂದು ಸಾರಿ ನೋಡೋಣ. ಸತ್ಯವೇದ ಗ್ರಂಥ ನಮ್ಮ ಆಲೋಚನೆಯಿಂದ ನಾವು ಓದಿದರೆ ನಮಗೇನು ಅರ್ಥ ಆಗಲ್ಲ ಬೇರೆ. ಒಂದು ವಿಷಯ, ಒಂದು ಪ್ರಶ್ನೆಯಲ್ಲಿ ಬರ್ತೈತೆ ಅಂದರೆ ನಾವು ಅದನ್ನು ಹುಡುಕಬೇಕಾಗತ್ತೆ. ಓಕೆನಾ? ಹುಡುಕಿದರೆ ಖಂಡಿತ ನಮಗೆ ಉತ್ತರ ಸಿಗುವಂಥದ್ದೇ. ದೇವ್ರ ವಾಕ್ಯ ಏನು ಹೇಳಿದೆ ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ, ಯೆಹೋವನ ಧರ್ಮಶಾಸ್ತ್ರದ ಪರಿಮಳವು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ನಿಮಗೆ ಪರಿಮಳಿಸುತ್ತದೆ. ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ಅಂದರೆ ಹೊಸ ಒಡಂಬಡಿಕೆ ಸ್ವಲ್ಪ, ಹಳೆ ಒಡಂಬಡಿಕೆ ಸ್ವಲ್ಪ ಪರಿಮಳಿಸುತ್ತದೆ. ಅಂದರೆ ಅರ್ಥವಾಗುತ್ತೆ ನಮಗೆ. ಓಕೆನಾ? ಲೈನಿಗೆ ಒಂದೇ ಕಡೆ ಹೋದರೆ ನಮಗೇನು ಅರ್ಥ ಆಗಲ್ಲ. ಇವಾಗ ಅಲ್ಲಿ ಮೊರೆ ಕೇಳಿಸಿದೆ ಅಂತೆ ದೇವರಿಗೆ. ಯಾರು ಮೊರೆ ಇಟ್ಟರು ಅಂತ ಒಂದು ಸಾರಿ ಗಮನವಿಡೋಣ, ಆಲೋಚನೆ ಮಾಡೋಣ.
ಹಬಕ್ಕೂಕ 2ನೇ ಅಧ್ಯಾಯ 11ನೇ ವಚನ. ಪುಸ್ತಕದ ಅಂಕೆ 994, ಚಿಕ್ಕ ಪುಸ್ತಕಗಳಲ್ಲಿರುವಂತಹ ಮಾತು. ಹಬಕ್ಕೂಕ 2ನೇ ಅಧ್ಯಾಯ 11ನೇ ವಚನ. ಗೋಡೆಯೊಳಗಿಂದ ಕಲ್ಲು ನಿನ್ನ ಮೇಲೆ ತಪ್ಪು ಹೊರಿಸಿ ಕೂಗುವುದು, ಚಾವಣಿಯ ಮರಗಳೊಳಗಿಂದ ತೊಲೆಯು ಹೌದೆನ್ನುವುದು. ಆಲೋಚನೆ ಮಾಡಿ ಒಂದು ಚೂರು ಈ ಮಾತು. ಈ ಮಾತನ್ನು ಆಲೋಚನೆ ಮಾಡಿ. ಗೋಡೆಯೊಳಗಿಂದ ಕಲ್ಲು ನಿನ್ನ ಮೇಲೆ ತಪ್ಪು ಹೊರಿಸಿ ಕೂಗುವುದು, ಚಾವಣಿಯ ಮರಗಳೊಳಗಿಂದ ತೊಲೆಯು ಹೌದೆನ್ನುವುದು. ಇದೆಂಥದ್ದು ಪ್ರೇರೆ? ಆಶ್ಚರ್ಯ ಆಯ್ತಾ ಇದೆಯಾ? ಆಯ್ತಾ ಅಲ್ವಾ? ಗೋಡೆ ಒಳಗಿಂದ ಕಲ್ಲು ದೇವರಿಗೆ ಮೊರೆ ಇಡ್ತಾ ಇತ್ತಂತೆ. ಅಂದರೆ ನಾವು ನೀವು ಪಾಪ ಮಾಡಿದ್ರೆ ಯಾರು ಸಾಕ್ಷಿ ಕೊಡ್ತಾರೆ ದೇವರಿಗೆ? ಇಬ್ಬರು ಸಾಕ್ಷಿ ಕೊಡ್ತಾವ್ರೆ. ಒಂದು ಗೋಡೆ ಒಳಗಡೆ ಇರುವಂಥ ಕಲ್ಲು. ಇವಾಗೆಲ್ಲ ಮೋಡ್ ಬಂದಿದೆ ಬೇರೆ. ಅವಾಗೆಲ್ಲ ಚಾವಣಿ ಇತ್ತು. ಅವಾಗೆಲ್ಲ ದಪ್ಪ ಮರದಲ್ಲಿ ಒಂದು ಸಜ್ಜದ ಥರ ಮಾಡಿ ಅದ್ರ ಮೇಲೆ ಏನು ಬೇಕಾದಂಥದ್ದು ಅದು ಹಾಕ್ತಾಯಿದ್ರು ಬೇರೆ. ಚಾವಣಿಯ ಮರಗಳೊಳಗಿಂದ ತೊಲೆಯು ಹೌದನ್ನುವುದು. ಇಬ್ಬರು ಸಾಕ್ಷಿ. ನಾವೇನು ಆಲೋಚನೆ ಮಾಡ್ತಾಯಿದ್ದೀವಿ, ಮೊರೆ ಇಟ್ಟಿರೋದು ಮನುಷ್ಯರು ಯಾರೋ, ಲೋಟ ಅಂದ್ಬಿಟ್ರೆ ಇನ್ಯಾರೋ ಇರಬೇಕೇನೋ ಮೊರೆ ಇಟ್ಟರು ಅಂತ ನಾವು ಅನ್ಕೋತೀವಿ. ಆದರೆ ದೇವರ ವಾಕ್ಯವನ್ನು ಗಮನಿಸಿ ನಾವು ಓದುವಾಗ ದೇವರು ಏನನ್ನು ಸಾಕ್ಷಿ ಮಡಗಿದ್ದಾನೆ ಅಂದರೆ ಬೇರೆ. ಮತ್ತೊಂದು ಆಲೋಚನೆ ಮಾಡೋಣ, ಮತ್ತೊಂದು ವಾಕ್ಯವನ್ನು ನೋಡೋಣ ಬೇರೆ. ನಿಮ್ಮಲ್ಲಿ ಅನೇಕರಿಗೆ ಅನುಮಾನವಿರುತ್ತೆ ಬೇರೆ. ಹೌದಾ, ಗೋಡೆ ಕೂಗುತ್ತಾ, ಚಾವಣಿ ಕೂಗುತ್ತಾ ಅಂತ ನಿಮ್ಮ ಮನಸ್ಸಲ್ಲಿ ಅನುಮಾನ ಇರ್ಬೋದು. ಯೇಸು ಪ್ರಭು ಸ್ವತಃ ಹೇಳಿರುವಂಥ ಮಾತಿಗೆ ನಾವು ಈ ದಿನ ತಲೆ ಬಾಗಿಸೋಣ ಬೇರೆ. ಲೂಕನು ಬರೆದ ಸುವಾರ್ತೆ ಒಂದು ಸಾರಿ ಎಲ್ಲರೂ 19ನೇ ಅಧ್ಯಾಯ 40ನೇ ವಚನವನ್ನು ತೆಗೆದು ನೋಡಿ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 40ನೇ ವಚನ ಓದಿ ಒಂದ್ಸರಿ. ಈ ಮಾತು ಬಹಳ ಜನಕ್ಕೆ ಚಿರು ಪರಿಚಯ ಇರುತ್ತೆ. ಇವರು ಸುಮ್ಮನಾದರೆ ಏನು ಪ್ರೇರೆ? ಯೇಸು ಕ್ರಿಸ್ತನು ಕತ್ತೆ ಮೇಲೆ ಸವಾರಿ ಮಾಡ್ಕೊಂಡು ಬರಬೇಕಾದ್ರೆ ಅಲ್ಲಿರುವಂಥ ಶಾಸ್ತ್ರಿಗಳು, ಪರಿಸಯರುಗಳು ಈ ಥರನ್ನು ಸುಮ್ಮನೆ ಇರಿಸಿ ಇವ್ರಿಗೆಲ್ಲ ನಾವು ಕೇಳೋಕ್ಕಾಗ್ತಾ ಇಲ್ಲ, ನಿನ್ನನ್ನು ಆರಾಧಿಸ್ತಾ ಇದ್ರೆ ನಮ್ಗೆ ಕೇಳೋಕ್ಕಾಗ್ತಾಯಿಲ್ಲ ಅಂತ ಸೈತಾನನ ಶಿಷ್ಯರು, ಸೈತಾನನ ಮಕ್ಕಳು ಏನು ಮಾಡ್ತಾವ್ರೆ? ತಡಿತಾ ಇದ್ದಾರೆ. ಏನಂತ ಅವ್ರು ಆರಾಧನೆ ಮಾಡ್ತಾವ್ರೆ? ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ, ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ, ಪರಲೋಕದಲ್ಲಿ ಮಂಗಳ, ಮೇಲಣ ಲೋಕಗಳಲ್ಲಿ ಮಹಿಮೆ ಎಂದು ಮಹಾಶಬ್ದದಿಂದ ದೇವರನ್ನು ಕೊಂಡಾಡೋದಕ್ಕೆ ತೊಡಗಿದರು. ದೇವರನ್ನು ಕೊಂಡಾಡೋದಕ್ಕೆ ಏನು ಬೇರೆ? ಯೇಸು ಕ್ರಿಸ್ತನು ದೇವರಲ್ಲ ಅಂತ ಹೇಳುವಂಥ ಕ್ರೈಸ್ತರಲ್ಲೂ ಅನೇಕ ಅಜ್ಞಾನಿಗಳಿದ್ದಾರೆ. ಯೇಸು ಕ್ರಿಸ್ತನು ಕೇವಲ ದೇವರ ಮಗನು, ಆತನು ದೇವರಲ್ಲ ಅಂತ ಅಂದುಕೊಂಡಿದ್ದಾರೆ ಅನೇಕರು ಅಮಾಯಕರು. ದೇವರ ಮಗನು ದೇವರಾಗಲ್ವಾ? ಹಂದಿಯ ಮಗ ಏನಾಗ್ತಾನೆ? ಹಂದಿ ಆಗ್ತಾನೆ. ನಾಯಿ ಮಗ ನಾಯಿ ಆಗುತ್ತೆ. ಹಾವು ಮಗ ಹಾವು ಆಗುತ್ತೆ ಅಲ್ವಾ? ಸಿಂಪಲ್ ಅಲ್ರಿ ಇದು. ಮತ್ತು ದೇವ್ರ ಮಗ ಯಾರಾಗ್ತಾರೆ? ದೇವರೇ ಆಗ್ತಾರಲ್ವಾ? ಏನಂತ ಕೊಂಡಾಡ್ತಾ ಇರೋದ್ರಲ್ಲಿ ಯೋಚನೆ ಮಾಡಿ. ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ, ಪರಲೋಕದಲ್ಲಿ ಮಂಗಳ, ಮೇಲಣ ಲೋಕಗಳಲ್ಲಿ ಮಹಿಮೆ ಎಂದು ಮಹಾಶಬ್ದದಿಂದ ದೇವರನ್ನು ಕೊಂಡಾಡುವುದಕ್ಕೆ ತೊಡಗಿದರು. ಜನರ ಗುಂಪಿನೊಳಗಿಂದ ಪರಿಸಾಯರಲ್ಲಿ ಕೆಲವರು ಆತನಿಗೆ, ಬೋಧಕನೇ, ನಿನ್ನ ಶಿಷ್ಯರನ್ನು ಗದರಿಸು ಎಂದು ಹೇಳಿದ್ದಕ್ಕೆ ಆತನು, ಇವರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗುವವು ಎಂದು ನಿಮಗೆ ಹೇಳುತ್ತೇನೆ. ಅರ್ಥ ಆಯ್ತಾ ಪ್ರಿಯರೇ? ಈಗ ಮನುಷ್ಯರು ಮಾಡುವಂಥ ಪಾಪಕ್ಕೆ ಮನುಷ್ಯರು ಸಾಕ್ಷಿ ಕೊಡದಿದ್ದರೆ ಏನು ಸಾಕ್ಷಿ ಕೊಡುತ್ತೆ? ಮನುಷ್ಯರ ಪಾಪವನ್ನು ಮುಚ್ಚಾಕೋಕ್ಕೆ ಈ ಮನುಷ್ಯನು ಲಂಚವನ್ನು ತೆಗೆದುಕೊಂಡು ಕಾನೂನು ಬದಲಾಗ್ಬೋದು, ಪೊಲೀಸ್ ವ್ಯವಸ್ಥೆ ಬದಲಾಗ್ಬೋದು, ಕೋರ್ಟಲ್ಲಿರುವಂಥ ಲಾಯರ್ಗಳು ಬದಲಾಗ್ಬೋದು, ಅಥವಾ ಜಡ್ಜೇ ಬದಲಾಗ್ಬೋದು. ಯಾರು ಬದಲಾಗಲ್ಲ? ಇಲ್ಲಿ ದೇವರು ಭೂಮಿ ಮೇಲೆ ಏನಿಟ್ಟಿದ್ದಾರೆ?
ಇಲ್ಲಿ ಭೂಮಿ ಮೇಲೆ ದೇವರು ಏನಿಟ್ಟಿದ್ದಾರೆ? ಸಾಕ್ಷಿಗಳಾಗಿ ಇಟ್ಟಿದ್ದಾರೆ. ಏನು ಸಾಕ್ಷಿ? ಗೋಡೆಯೊಳಗಿಂದ ಕಲ್ಲು ನಿನ್ನ ಮೇಲೆ ತಪ್ಪು ಹೊರಿಸಿ ಕೂಗುವುದು, ಮರಗಳೊಳಗಿಂದ ಚಾವಣಿಯು ಹೌದೆನ್ನುವುದು. ಇಬ್ರು ಸಾಕ್ಷಿ. ಯಾಕಿಬ್ರು ಸಾಕ್ಷಿ? ಯಾಕಂದರೆ ದೇವರೇ ಮೋಶೆಯ ಕಾಲದಲ್ಲಿ ಒಬ್ಬನು ಕೊಲೆ ಮಾಡೋದಾಗಲಿ, ಇನ್ನೊಬ್ಬನ ಮೇಲೆ ತಪ್ಪು ಹೊರಿಸೋದಾಗಲಿ ಒಂದು ಸಾಕ್ಷಿಯಿಂದ ನೀನು ತೀರ್ಮಾನ ಮಾಡಬಾರ್ದು. ಮೋಶೆ ಎಷ್ಟು ಜನ ಸಾಕ್ಷಿ ಇರಬೇಕು? 2 ಅಥವಾ 3 ಸಾಕ್ಷಿ ಇರಬೇಕು. ಆ ಮಾತು ನೋಡಿಕೊಳ್ಳೋಣ. ಧರ್ಮೋಪದೇಶ ಕಾಂಡ, ಒಂದು ಕಡೆ ಈ ಕಡೆ ಬರೋಣ ಪ್ರೇಮಿ, ಹಳೆ ಒಡಂಬಡಿಕೆಗೆ. ಧರ್ಮೋಪದೇಶ ಕಾಂಡ 17ನೇ ಅಧ್ಯಾಯ 6ನೇ ವಚನ ಒಂದು ಸಾರಿ ಗಮನಿಸೋಣ ಪ್ರೇರಿ. ಧರ್ಮೋಪದೇಶ ಕಾಂಡ 17ನೇ ಅಧ್ಯಾಯ 6ನೇ ವಚನ. ಮೇಳದಿಂದ ಓದೋಣ ಪ್ರೇರೆ, ಅರ್ಥ ಆಗೋದಕ್ಕೆ. 3ನೇ ವಚನದಿಂದ ಓದ್ತೀನಿ ನಿಮಗೋಸ್ಕರ. 4ನೇ ವಚನ. ನೀವು ಆ ಸಂಗತಿಯನ್ನು ಕೇಳಿದಾಗ ಸೂಕ್ಷ್ಮವಾಗಿ ವಿಚಾರಣೆಯನ್ನು ಮಾಡಬೇಕು. ಆಗ ಇಸ್ರಾಯೇಲರಲ್ಲಿ ಯಾರಿಂದಾದರೂ ಆ ನಿಷಿದ್ಧ ಕಾರ್ಯವು ನಡೆದದ್ದು ನಿಜವೆಂದು ತಿಳಿದು ಬಂದರೆ ಆ ಪುರುಷನಾಗಲಿ ಸ್ತ್ರೀಯಾಗಲಿ ಹಿಡಿದು ಊರ ಹೊರಗೆ ತಂದು ಕಲ್ಲುಗಳಿಂದ ಕೊಲ್ಲಬೇಕು. ಒಬ್ಬನ ಸಾಕ್ಷಿಯ ಮಾತಿನ ಮೇಲೆ ಯಾರಿಗೂ ಮರಣ ಶಿಕ್ಷೆಯಾಗಬಾರದು. ಒಬ್ಬನ ಸಾಕ್ಷಿ ಮೇಲೆ ಮರಣ ಶಿಕ್ಷೆ ಆಗಬಾರದು. ಮರಣ ಶಿಕ್ಷೆಯನ್ನು ವಿಧಿಸುವುದಕ್ಕೆ 2 ಇಲ್ಲವೇ 3 ಸಾಕ್ಷಿಯಾಗಬೇಕು. ಏನು ಬೇರೆ? ದೇವರೇ ಕೊಟ್ಟಂಥ ನಿಬಂಧನೆಯನ್ನು ದೇವರೇ ನೆರವೇರಿಸ್ತಾ ಇದ್ದಾರೆ. ಎಷ್ಟು ಜನ ಸಾಕ್ಷಿ ಇರಬೇಕು? ಮನುಷ್ಯರು ಮಾಡುವಂಥ ಪಾಪಕ್ಕೆ ಎಷ್ಟು ಜನ ಸಾಕ್ಷಿ ಇದ್ದಾರೆ? ಗೋಡೆಯೊಳಗಿಂದ ಕಲ್ಲು, ಚಾವಣಿಯ ಮರಗಳೊಳಗಿಂದ ತೊಲೆ. ಹೌದು ಅಂತ ಕೋರ್ಟಲ್ಲಿ ಪ್ರೇರೆ ಇಬ್ಬರಿಬ್ಬರು ಸಾಕ್ಷಿ ಮೇಲೆ ಹೌದು ಸ್ವಾಮಿ ನಾವು ನೋಡಿದ್ವಿ, ಇವರೇ ವಿಚಾರ ಮಾಡ್ತಾ ಇದ್ದು, ಇವರೇ ಆ ಚಿಕ್ಕ ಮಕ್ಕಳ ಮೇಲೆ ಬಲಾತ್ಕಾರ ಮಾಡಿದ್ದು ಅಂತ ಕೋರ್ಟಲ್ಲಿ ಅನೇಕರು ಸಾಕ್ಷಿ ಹೇಳ್ತಾರೆ ಪ್ರೇರೆ. ಇವಾಗ ದೇವ್ರ ಸನ್ನಿಧಿಗೆ ಯಾರು ಸಾಕ್ಷಿ ಹೇಳ್ತಾ ಇದ್ದಾರೆ? ದೇವ್ರ ಸನ್ನಿಧಿಗೆ ಹೋಗಿ ಸಾಕ್ಷಿ ಹೇಳ್ತಾರೆ ಯಾರು? ಗೋಡೆಯೊಳಗಿಂದ ಕಲ್ಲು, ಮರಗಳೊಳಗಿಂದ ಚಾವಣಿಯು ಹೌದು ಸ್ವಾಮಿ ನಾವು ನೋಡಿದ್ದೇವೆ. ಈ ಸೊದೋಮ್ ಗೊಮೋರದವರು ಪ್ರಾಣಿನೂ ಬಿಡ್ತಾ ಇಲ್ಲ, ಹೆಂಗಸನೂ ಬಿಡ್ತಾ ಇಲ್ಲ, ಚಿಕ್ಕ ಮಕ್ಕಳನ್ನು ಬಿಡ್ತಾ ಇಲ್ಲ, ಪಾಪನೂ ಬಿಡ್ತಾ ಇಲ್ಲ, ಗಂಡಸನ್ನು ಬಿಡ್ತಾ ಇಲ್ಲ, ನರಹಂತಕರಾಗಿದ್ದಾರೆ, ಕಾಮಂಧಕರಾಗಿದ್ದಾರೆ. ದೇವರೇ ಇವರನ್ನು ಭಸ್ಮ ಮಾಡು ಅಂದಾಗ ದೇವರು ನನ್ನ ಮಕ್ಕಳು ಈ ಥರನ ಕಲ್ಲು ನೀನೆಲ್ಲ ತಪ್ಪು ತಿಳ್ಕೊಂಡಿದ್ದೆ ನನ್ನ ಮಕ್ಕಳ ಬಗ್ಗೆ. ನನ್ನ ಮಕ್ಕಳು ಹಂಗೆ ಆಗಕ್ಕೆ ಸಾಧ್ಯ ಇಲ್ಲ. ನನ್ನ ಮಕ್ಕಳು ನಂತರ ಪರಿಶುದ್ಧರು, ನಂತರ ನೀತಿವಂತರು. ಏನು ಮಾತಾಡ್ತಾ ಇದೆಯಾ ನೀನು? ಕಲ್ಲು ಚಾವಣಿಗಳೇ ಏನು ಮಾತಾಡ್ತಾ ಇದ್ದೀರಾ ನೀವು ನನ್ನ ಮಕ್ಕಳ ಬಗ್ಗೆ? ಹೌದಾ ಪ್ರೇರೆ? ದೇವರನ್ನು ಕೇಳಿರ್ಬೋದು ಅನ್ಕೋತೀರಾ ಪ್ರೇರೆ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂಥ ಮಕ್ಕಳುಗಳು ತಂದೆ ಮುಂದೆ ಒಂದು ರೀತಿಲಿದ್ದು ಬೆನ್ನ ಹಿಂದೆ ಪಾಪ ಮಾಡುವುದನ್ನು ತಂದೆಯನ್ನು ಯಾರಾದರೂ ಹೇಳಿದರೆ ಕೇಳ್ತಾರ ಪ್ರೇರೆ? ನನ್ನ ಮಕ್ಕನು ಆ ರೀತಿ ಅಲ್ಲ, ನನ್ನ ಮಗಳು ಖಂಡಿತ ಆ ರೀತಿ ಅಲ್ಲ. ನೀವು ಯಾರನ್ನು ಬೇರೆಯವ್ರನ್ನ ನೋಡಿದ್ದೀರಾ, ಅದೇ ಥರ ಇರೋರನ್ನ ಬೇರೆಯವ್ರನ್ನ ನೋಡಿದ್ದೀರಾ? ನನ್ನ ಹೆಂಡತಿನ ಬೇರೆಯವ್ರ ಜೊತೆನಾ? ಬೇರೆಯವ್ರು ಯಾರನ್ನ ನೋಡಿದ್ದೀರಾ ನೋಡಿ ನೀವು. ನನ್ನ ಹೆಂಡತಿ ಯಾವತ್ತೂ ಆ ಥರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಒಬ್ಬ ಗಂಡನು ಹೇಳ್ತಾನ, ಒಬ್ಬ ತಂದೆ ಹೇಳ್ತಾನ ತನ್ನ ಮಕ್ಕಳನ್ನು ಕುರಿತು? ಹೇಳ್ತಾರ ಇಲ್ಲ ಪ್ರೇರೆ? ಯಾಕಂದರೆ ಅಧಿಕವಾಗಿ ನಂಬಿರ್ತಾನೆ. ಒಬ್ಬ ತಂದೆ ಮಕ್ಕಳ ಮೇಲೆ ಅಧಿಕವಾದಂಥ ಪ್ರಾಣ ಇಟ್ಟು ನಂಬಿರ್ತಾನೆ. ನನ್ನ ಮಕ್ಕಳು ಈ ರೀತಿ ದ್ರೋಹ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಬೇರೆಯವ್ರ ಜೊತೆ ಪಾಪ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವರು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ, ನಾನು ಅವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೇನೆ. ನನ್ನ ಮನಸ್ಸು ಎಂಥದಂತ ನನ್ನ ಹೆಂಡತಿಗೆ ಗೊತ್ತು, ನನ್ನ ಮನಸ್ಸು ಎಂಥದ್ದು, ನನ್ನ ಕೂಗು ಎಂಥದಂತ ನನ್ನ ಮಕ್ಕಳಿಗೆ ಗೊತ್ತು ಅಂತ ಒಂದು ತಂದೆಯ ಒಂದು ಗಂಡನ ಆವೇದನೆ ಆಗಿದರೆ ದೇವರು ಏನು ಅಂದಿರ್ಬೋದು ಪ್ರೇರೆ ಆ ಕಲ್ಲುಗಳಿಗೆ, ಆ ಚಾವಣಿಗಳಿಗೆ? ಆಲೋಚನೆ ಮಾಡಿ ನೋಡಿ. ಅದಕ್ಕೆ ನಮ್ಮದೇ ದೇವ್ರು ಏನು ಮಾಡ್ತಾ ಇದ್ದಾರಂತೆ? ತಿರ್ಗಾಲ ಬನ್ನಿ ಪ್ರೇರೆ, 18ನೇ ಅಧ್ಯಾಯ 21ನೇ ವಚನ. ಆದಿಕಾಂಡ 18ನೇ 21ನೇ ವಚನ.
ಅವರು ತಪ್ಪೋರಿಸಿದ್ರು ಕಲ್ಲು ಚಾವಣಿಗಳು ಇದ್ದಲ್ಲದೆ ಯೆಹೋವನು ಸೊದೋಮ್ ಗೋಮರಗಳ ವಿಷಯವಾಗಿ ಎಷ್ಟೋ ದೊಡ್ಡ ಮೊರೆ ನನಗೆ ಮುಟ್ಟಿತು. ಆ ಊರಿನವರ ಮೇಲೆ ಹೊರಸಿರುವ ಪಾಪವು ಎಷ್ಟೋ ಘೋರವಾದದ್ದು. ನಾನು ಇಳಿದು ಹೋಗಿ ನನಗೆ ಮುಟ್ಟಿದ ಮೊರೆಯಂತೆಯೇ ಅವರು ಮಾಡಿದ್ದಾರೋ ಇಲ್ಲವೋ ಎಂದು ನೋಡಿ ತಿಳ್ಕೊಳ್ಳುತ್ತೇನೆ. ಯಾರು ಬಂದಿದ್ದಾರೆ ಇವಾಗ? ಸ್ವತಃ ಪರಮಾತ್ಮನು. ನಡೀರಿ ನೋಡೋಣ, ತೋರಿಸ್ತೀರಾ ನನ್ನ ಮಕ್ಕಳ ಬಗ್ಗೆ ತಪ್ಪು? ನನ್ನ ಹೆಂಡತಿ ಬಗ್ಗೆ ತಪ್ಪು ತೋರಿಸ್ತೀರಾ? ನನ್ನ ತಂಗಿ ಬಗ್ಗೆ ತಪ್ಪು ತೋರ್ಸೋಕ್ಕಾಗತ್ತಾ ಅಂತ ಒಬ್ಬ ಅಣ್ಣನು ಹೇಳುವಾಗ, ಮಕ್ಕಳ ಬಗ್ಗೆ ತಪ್ಪು ತೋರಿಸ್ತೀರಂತ ಒಬ್ಬ ತಂದೆ ಕೂಗುವಾಗ, ಹೆಂಡತಿ ಬಗ್ಗೆ ತಪ್ಪು ಹೇಳ್ತಾ ಇದ್ದೀರಾ ನೀವು, ನನ್ನ ಹೆಂಡತಿ ಎಷ್ಟು ಹೊರಳೆ ಒಳಗೊಳ್ಳುತ್ತಾ ಅಂತ ಒಂದು ಗಂಡನು ಕೇಳುವಾಗ, ದೇವರು ತಾನೇ ಇಳಿದು ಬಂದಿದ್ದಾನಂತೆ. ಜೊತೆಲಿರೋರಂತ ದೇವದೂತರನ್ನ ಕಳಿಸ್ಲಿಲ್ಲ ಅಲ್ಲಿ. ಇವನು ಹೇಳ್ತಾರಂತ, ಇವ್ನು ಕೊಡ್ತಾರಂತ ಕಂಪ್ಲೇಂಟು ಕರೆಕ್ಟಾಗಿ ಐತೆ ನೋಡ್ಕೋಬಾ, ಇಲ್ಲ ಅಂತ ಕಾನ್ಸ್ಟೇಬಲ್ಗೆ ಕಳಿಸ್ತಾ ಇಲ್ಲ ಇನ್ಸ್ಪೆಕ್ಟ್ರು. ಅರ್ಥ ಮಾಡ್ಕೊಳ್ಳಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಬೇರೆ ಯಾರನ್ನ ಕಳಿಸ್ತಾರೆ ಗೊತ್ತಾ? ಯಾರನ್ನ ಕಳಿಸ್ತಾರೆ ಹೇಳಿ? ಸ್ಟಾರ್ಟಿಂಗ್ ಇನ್ಸ್ಪೆಕ್ಟ್ರ್ ಬರಲ್ಲ, ಕಾನ್ಸ್ಟೇಬಲ್ ಕಳಿಸ್ತಾರೆ, PC ಕಳಿಸ್ತಾರೆ. ಅರ್ಥ ಮಾಡ್ಕೊಳ್ಳಿ. ಸ್ವತಃ ಇನ್ಸ್ಪೆಕ್ಟ್ರೇ ಬರಲ್ಲ ಪ್ರೇರೆ, ದೇವರೇ ಸ್ವತಃ ಬಂದು ಅವರ ಮಾಡಿದಂಥ ಪಾಪಗಳು ಹೌದೋ ಇಲ್ಲವೋ ಅಂತ ನೋಡ್ತಾ ಇರಂದ್ರೆ ದೇವರಿಗೆ ಎಷ್ಟು ಆವೇದನೆ ಆಗಿರ್ಬೇಕು. ತನ್ನ ಮಕ್ಕಳು ಭಯಭಕ್ತಿಯಿಂದ ನಡ್ಕೊಂಡು ನನ್ನ ನಾಮವನ್ನು ಘನಪಡಿಸ್ತಾರೆ ಭೂಲೋಕದಲ್ಲಿ. ಯಾಕಂದರೆ ಎಲ್ಲಿ ಭೂಲೋಕದಲ್ಲಿ ಇವರನ್ನು ಸೃಷ್ಟಿ ಮಾಡಿರೋಂಥ ಸೃಷ್ಟಿಕರ್ತನನ್ನು ತಿಳಿದುಕೊಂಡು ನೀತಿಯಿಂದ, ನ್ಯಾಯದಿಂದ, ಧರ್ಮದಿಂದ, ಭಯಭಕ್ತಿಯಿಂದ ಬದುಕುತ್ತಾರೋ ಅಂತ ದೇವರು ಆಸೆಪಟ್ಟು ಆಕಾಂಕ್ಷೆ ಇಟ್ಟು ಇವರನ್ನು ಎತ್ತಿ ಹೊತ್ತಿ ಸಾಕಿರುವಾಗ ಇವರು ಮಾಡುತ್ತಿರುವಂಥ ಪಾಪವನ್ನು ನೋಡಿ ದೇವರೇ ಭಯಪಟ್ಟು, ದೇವರಿಗೆ ಆಶ್ಚರ್ಯ ಆಯಿತು ಪ್ರೇರೆ. ಇವ್ರು ನಿಜವಾಗ್ಲೂ ನನ್ನ ಮಕ್ಕಳ? ಗಂಡಸನ್ನೋದು ನೋಡ್ತಾ ಇಲ್ಲ, ಪುರುಷಗಾಮಿಗಳಾಗಿದ್ದಾರೆ ಪ್ರೇರೆ. ಗಂಡ್ಸ್ ಮದುವೆ ಮಾಡ್ಕೊಳ್ಳುವಂಥದ್ದು, ಹೆಣ್ಸ್ ಮದುವೆ ಮಾಡ್ಕೊಳ್ಳುವಂಥದ್ದು ಎಂಥ ಧರ್ಮ ಪ್ರೇರೆ ಇದು? ಮಾನವರ ಪ್ರಾಣಿಗಳಲ್ಲಿ ನೋಡಿದ್ದೀರಾ ಆ ದುಷ್ಟಕೃತ್ಯ? ಪ್ರಾಣಿಗಳಲ್ಲಿ ನೋಡಿದ್ದೀರಾ? ಪ್ರಾಣಿಗಳಲ್ಲಿ ಒಂದು ಮೇಲಿರುತ್ತೆ, ಒಂದು ಇಮೇಲ್ ಇರುತ್ತೆ ಪ್ರೇರೆ. ಪ್ರಾಣಿ ಅವುಗಳಿಗೆ ಗೊತ್ತು ನನ್ನ ಹೆಂಡತಿ ಆದವಳು ಹೆಣ್ಣಿರಬೇಕು ಅಂತ, ಹೆಣ್ಣಿಗೆ ಗೊತ್ತು ನನಗೆ ಮದುವೆ ಆಗಬೇಕಾದ್ರೂ ಗಂಡು ಅಂತ. ಏನು ಪ್ರೇರೆ? ಮನುಷ್ಯನೇನಾಗಿದ್ದಾನೆ? ನಾಯಿಗಿಂತ ಕಡೆ ಆಗೋದ್ನ. ಗಂಡ್ಸ್ ಮದುವೆ ಆಗುವಂಥದ್ದು, ಹೆಣ್ಣು ಮದುವೆ ಆಗುವಂಥದ್ದು, ಇದು ಯಾವ ಧರ್ಮ ಪ್ರೇರೆ? ಆ ಕಾಲದಲ್ಲಿ ಪುರುಷಗಾಮಿಗಳು ಆ ರೀತಿ ಪಾಪ ಮಾಡೋದನ್ನು ನೋಡಿ ಕೇಳೋದಕ್ಕೆ ಆಯ್ತಲ್ಲ ಅವ್ರ ಮಾತುಗಳು. ಕಲ್ಲುಗಳು, ಚಾವಣಿಗಳು ಕೂಗಿಡುವಾಗ ನಾನು ನಂಬಲ್ಲ, ನಿಮ್ಮ ಮಾತನ್ನು ನಂಬಲ್ಲ, ನನ್ನ ಮಕ್ಕಳು ಆ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನಡೀರಿ ನೋಡೋಣ, ತೋರಿಸಿ ನಡೀರಿ ಅಂದಾಗ ದೇವ್ರು ಏನು ಹೇಳ್ತಾರೆ? ದೇವರು ಹೋಗಿ ನನಗೆ ಮುಟ್ಟಿದ ಮೊರೆಯಂತೆಯೇ ಅವರು ಮಾಡಿದ್ದಾರೋ ಇಲ್ಲವೋ ಎಂದು ನೋಡಿ ತಿಳುಕೊಳ್ಳುತ್ತೇನೆ ಅಂದನು. ಆ ಮನುಷ್ಯರು ಅಲ್ಲಿಂದ ಸೊದೋಮಿನ ಕಡೆಗೆ ಹೋದರು. ಏನು ಪ್ರೇರೆ? ಕೆಲ ನೋಡೋಣ ಪ್ರೇರೆ. ಕೆಳಗಡೆ ಅವ್ರು ಮಾಡಿದಂಥ ತಪ್ಪು ರೆಡ್ ಎಂಡಾಗಿ ಪ್ರೇರೆ ಸಿಕ್ಕಾಕೊಳ್ಳುವಂಥದ್ದನ್ನು ನೋಡ್ತೇವೆ ಪ್ರೇರೆ. ಅದೇ ಆದಿಕಾಂಡ 19ನೇ ಅಧ್ಯಾಯ 4ನೇ ವಚನ. ಏನು ಪ್ರೇರೆ? ಆ ಲೋಟನು ನೋಡಿ ಪ್ರೇರೆ, ಲೋಟನು ಆ ಊರಲ್ಲಿ ಬಂದು ಇಳ್ಕೊಳ್ಳುವಾಗ ನೋಡಿ ಆ ಸನ್ನಿವೇಶ ಓದ್ತೇನೆ. 19ರಿಂದ 1ನೇ ವಚನದಿಂದ, ಆ ದೂತರಿಬ್ಬರು ಸಾಯಂಕಾಲದಲ್ಲಿ ಸೊದೋಮಿಗೆ ಬಂದಾಗ ಲೋಟನು ಸೊದೋಮಿನ ಊರು ಬಾಗಲಲ್ಲಿ ಕೂತುಕೊಂಡಿದ್ದನು. ಅವನು ಅವರನ್ನು ಕಂಡಾಗ ಎದುರುಗೊಂಡು ಬೊಗ್ಗಿ ನಮಸ್ಕರಿಸಿ, ಸ್ವಾಮಿಗಳೇ, ನಿಮ್ಮ ದಾಸನ ಮನೆಗೆ ಬಂದು ಇಳುಕೊಂಡು ಕಾಲುಗಳನ್ನು ತೊಳಕೊಳ್ಳಿರಿ, ಬೆಳಿಗ್ಗೆ ನಿಮ್ಮ ಮಾರ್ಗ ಹಿಡುಕೊಂಡು ಹೋಗಬಹುದು ಅಂದನು. ಅವರು ಹಾಗಲ್ಲ, ಬೀದಿಯಲ್ಲೇ ರಾತ್ರಿ ಕಳೆಯುತ್ತೇವೆ ಅನ್ನಲು ಅವರನ್ನು ಬಹಳ ಬಲವಂತ ಮಾಡಿದ್ದರಿಂದ ಅವರು ಅವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಒಪ್ಪಿದರು. ಅವರು ಮನೆಗೆ ಬಂದಾಗ ಅವನು ಹುಳಿಯಿಲ್ಲದ ರೊಟ್ಟಿಗಳನ್ನು ಸುಡಿಸಿ ಔತಣವನ್ನು ಮಾಡಿಸಲು ಅವರು ಊಟ ಮಾಡಿದರು. ಅವರು ಮಲಗುವುದಕ್ಕಿಂತ ಮುಂಚೆ, ಊಟ ಮಾಡಿ ನೀನು ರೆಸ್ಟ್ ಮಾಡು ಅನ್ನೋದಕ್ಕಿಂತ ಮುಂಚೆಯೇ ಯಾರು ಬಂದಿದ್ದಾರೆ? ಹುಡುಗರು, ಮುದುಕರು ಸಹಿತವಾಗಿ ಸೊದೋಮಿನ ಪಟ್ಟಣದವರೆಲ್ಲರೂ ಒಗ್ಗಟ್ಟಾಗಿ ಮನೆಯನ್ನು ಸುತ್ತಿಕೊಂಡು ಲೋಟನಿಗೆ, ಈ ರಾತ್ರಿ ನಿನ್ನ ಬಳಿಯಲ್ಲಿ ಬಂದ ಮನುಷ್ಯರು ಎಲ್ಲಿ?
ಅವರನ್ನು ಹೊರಗೆ ತೆಗೆದುಕೊಂಡು ಬಾ, ಅವರೊಡನೆ ನಮಗೆ ಸಂಗಮವಾಗಬೇಕೆಂದು ಕೂಗಿ ಹೇಳಿದರು. ಏನು ಪ್ರಿಯರೇ, ಯಾರು ಬಂದಿದ್ದಾರೆ? ಹುಡುಗರು. ಹುಡುಗರು ಎಂತಕ್ಕೆ ಹೋಗಿದ್ದಾರಂತೆ ಅಲ್ಲಿ? ಹುಡುಗರು ಪ್ರಿಯರೇ, ಹುಡುಗರು ಎಂತಕ್ಕೆ ಹೋಗಿದ್ದಾರಂತೆ? ಎಂತಕ್ಕೋಸ್ಕರ ಹೋಗಿದ್ದಾರಂತೆ? ಲೋಟನು ಅವರ ಬಳಿಗೆ ಹೊರಗೆ ಬಂದು ಅವರೊಡನೆ ನಮಗೆ ಸಂಗಮ ಮಾಡ್ಕೊಳ್ಳೋದಕ್ಕೆ ಯಾರನ್ನ? ಪುರುಷರು ಸಂಗಮ ಮಾಡ್ಕೊಳ್ಳೋದಕ್ಕ? ಇದ್ಯಾವ ಧರ್ಮ ಇರೋದು? ಇದ್ಯಾವ ನ್ಯಾಯ? ಇದ್ಯಾವ ಧರ್ಮ? ಪುರುಷರು ಸಂಗಮನ? ಏನು ಬೇರೆ? ಆ ಕಾಲದಲ್ಲಿ ಅವರು ಮಲಗುವುದಕ್ಕಿಂತ ಮುಂಚೆ ಹುಡುಗರು ಮುದುಕರು ಸಹಿತವಂದ್ರೆ ಇಬ್ರು ಜೊತೆಯಾಗಿ ಬರ್ತಾರೆ. ಹುಡುಗರು ಮುದುಕರಿಗೂ ಸುಮಾರು 40 ವರ್ಷ 30 ವರ್ಷ ಗ್ಯಾಪ್ ಇರುತ್ತೆ. ತಂದೆ ಮಕ್ಕಳ ಒಂದು ಸಂಬಂಧ, ತಂದೆ ಮಕ್ಕಳ ಒಂದು ವಯಸ್ಸಿನ ಡಿಸ್ಟೆನ್ಸ್ ಇರ್ಬೋದು, ಅಥವಾ ಮೊಮ್ಮಕ್ಕಳ ಅಥವಾ ತಾತನ ಸಂಬಂಧ ಇರ್ಬೋದು ಅಲ್ವಾ? ಹೌದಲ್ವಾ? ಇಷ್ಟು ಡಿಫ್ರೆನ್ಸ್ ಇರೋರು ಒಂದೇ ದುಷ್ಕಾರ್ಯಕ್ಕೆ ಬರ್ತಾವ್ರೆ ಪ್ರೇರೆ. ಒಂದು 10-15 ವರ್ಷದಿಂದ ನಾವು ನೋಡುವಾಗ, 10-15 ವರ್ಷದಿಂದ ಸುಮಾರು ತಂದೆ ಪ್ರಾಯದವನು ಬೀದಿಲಿ ಹೋಗುವಾಗ, ಮಗನ ಪ್ರಾಯದವನು 20 ವರ್ಷ ಆಗಿರಲಿ, ವೃದ್ಧರು 40 ವರ್ಷ ಆಗಿರಲಿ, ಅವರು ಒಂದು 20 ವರ್ಷ ಆಗಿದ್ರು, ಅವ್ರ ಮುಂದೆ ಬೀಡಿ ಸಿಗರೇಟು ಅಥವಾ ಅದನ್ನು ಕೈಯಲ್ಲಿ ಹಿಡ್ಕೊಳ್ಳೋದಕ್ಕೂ ಭಯ ಪಡೋರು ಪ್ರೇರೆ. ಔಸ್ಕೊಂಡು ಸೇರ್ತಾ ಇದ್ರು. ಅರ್ಥ ಮಾಡ್ಕೊಳ್ಳಿ, ಔಸ್ಕೊಂಡು ಸೇರ್ತಾ ಇದ್ರು. ಯಾವಾಗ? ಜಸ್ಟ್ 10-15 ವರ್ಷದ ಹಿಂದೆ, ಜಾಸ್ತಿ ವರ್ಷದ ಹಿಂದೆ ಅಲ್ಲ, 10-15 ವರ್ಷದಿಂದ 40-50 ವರ್ಷದ ಯಾರಾದರೂ ವಯಸ್ಸಾದ ವೃದ್ಧರನ್ನ ನೋಡಿದ್ರೆ, ನನ್ನ ತಂದೆ ಸಮಾನ, ಇವ್ರ ಮುಂದೆ ನಾನು ಬೀಡಿ ಸಿಗರೇಟ್ ಸೇದಬಾರ್ದು ಅನ್ನುವಂಥ ಭಾವನೆ 10-15 ವರ್ಷದ ಹಿಂದೆ ಇತ್ತು. ಈಗ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ತಾತನ ವಯಸ್ಸಿದ್ರು ಹೋಗಿ ಅಂಗಡಿಯಲ್ಲಿ ಸಿಗರೇಟ್ ತಗೋತಾನೆ, ತಾಯಿಯ ವಯಸ್ಸಿದ್ರು ಹೋಗಿ ಅಂಗಡಿಯಲ್ಲಿ ಸಿಗರೇಟ್ ನನ್ನ ತಾಯಿ ಏಜ್ ಅವಳಲ್ಲ, ಇವ್ರ ಮುಂದೆ ನಾನು ಹೋಗಿ ಅಂಗಡಿ ಸಿಗರೇಟ್ ತಗೋಬೋದ? ದೊಡ್ಡವ್ರಿಗೂ ಮಾನ ಮರ್ಯಾದಿಲ್ಲ. ಅಂಗಡಿ ಮಡಗಿರೋರು 18 ವರ್ಷ 20 ವರ್ಷ 25 ವರ್ಷ ಕೊಡಬೇಡಿ ಸಿಗರೇಟ್. ನಿಮ್ಮ ಮಗನ ವಯಸ್ಸಲ್ಲ, ನಿಮ್ಮ ಮಗ ಬಂದು ಸಿಗರೇಟ್ ಕೇಳಿದ್ರೆ ಕೊಡ್ತೀರ ನೀವು? ನಿಮ್ಮ ಮಗನ ವಯಸ್ಸಲ್ವಾ? ಕಾಸು ಕೊಟ್ರೆ ಯಾರಿಗೇನು ಬೇಕಾದ್ರೂ ಕೊಡ್ತೀರಾ? ನಿಮ್ಮ ಮಗ ಬಂದು ಕೇಳ್ತಾನೆ, ನಿಮ್ಮ ಮಗನು ಕೇಳ್ತಾನೆ, ಕೊಡ್ತೀರಾ ನೀವು? ಕೊಡಲ್ಲ ತಾನೆ. ಮತ್ತು ಚಿಕ್ಕವರಿಗೆ ಬುದ್ಧಿ ಹೇಳಿ ಕಳಿಸಿ ಕಾಸು ಕೊಡ್ತಾನೆ ಅಂದ್ಬಿಟ್ಟು ಟೀ ಇಟ್ಟಿದ ತಕ್ಷಣ ಯಾವ್ದು ಬೇಕು ಸಿಗರೇಟು, ನಿಮ್ಮ ಮಗನ ಕೇಳ್ತೀರಾ? ಆ ರೀತಿ ಅಂಗಡಿಯವ್ರಿಗೆಲ್ಲರಿಗೂ ಕೇಳ್ತಾ ಇದ್ದೀನಿ ನಾನು. ನಿಮ್ಮ ಮಗನ ವಯಸ್ಸವನು ಬಂದು ನಿಮ್ಮ ಬಳಿಯಲ್ಲಿ ಸಿಗರೇಟ್ ಕೇಳುವಾಗ, ಬೀಡಿ ಕೇಳುವಾಗ ಅವನಿಗೆ ಉಗಿದಿ ಬುದ್ಧಿ ಹೇಳಿ ಕಳಿಸ್ತೀರಾ, ಅಥವಾ ತುಚ್ಛವಾದ ಹಣವನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ಯಾವ ವಯಸ್ಸನ್ನು ಬಂದ್ರೂ ಕೊಟ್ಟು ಕಳಿಸಿ ಅವನ್ನ ಹಾಳು ಮಾಡ್ತೀರಾ? ಹಣವೇ ಬೇಕಾ ನಿಮಗೆ? ಪ್ರಪಂಚ ಈ ರೀತಿ ಆಗೋದ್ರಿಂದನೇ ಪ್ರೇರೆ. ದೊಡ್ಡವರು ಚಿಕ್ಕವರನ್ನೋ ಒಂದು ಗೌರವವಿಲ್ಲ. ನೀನು ಯಾವಾಗ ನಿನ್ನ ವಯಸ್ಸಿಗೆ ಬೆಲೆ ಕೊಟ್ಕೊಂಡು ನಿನ್ನ ಮುಂದೆ ಚಿಕ್ಕ ಮಕ್ಕಳಿಗೆ ನೀನು ಕೆಟ್ಟದ್ದನ್ನು ಕೊಡದೆ ಅವನಿಗೆ ಒಳ್ಳೆ ಬುದ್ಧಿ ಮಾತು ಹೇಳುವಾಗ 4 ದಿವಸ ಆತನೇನು ಮಾಡ್ತಾನೆ ಗೊತ್ತಾ? 4 ದಿವಸ ಭಯ ಭಕ್ತಿಯಿಂದ ಬದುಕ್ತಾನೆ ಭೂಮಿ ಮೇಲೆ. ಅವರು ದೊಡ್ಡವರಿದ್ದಾರೆ, ಅವ್ರ ಮುಂದೆ ನಾವು ಸೇದಬಾರ್ದು, ಅವ್ರ ಮುಂದೆ ನಾವು ಕೆಟ್ಟದಾಗ ಮಾತಾಡಬಾರ್ದು ಅನ್ನೋಂಥ ಆಲೋಚನೆ ಬರುತ್ತೆ. ಟೀ ಕೊಟ್ಟಿದ ತಕ್ಷಣ ಸಿಗರೇಟ್ ಯಾವುದು ಅಂತ ನೀನು ಕೇಳುವಾಗ ಏನು ಅನ್ಕೋತಾನೆ? ದರಿದ್ರದವನು, ನಾನು ಸಿಗರೇಟು ಬಿಡ್ಬೇಕಂತ ಮನಸ್ಸಿದ್ರು ನೀವೇ ಕೇಳ್ತಾವನಲ್ಲ, ಕೊಡಿ ಸರ್ ಒಂದು ಕಿಂಗ್ ಅಂತ ಕೇಳ್ತಾನೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಚಿಕ್ಕವರು ದೊಡ್ಡವರು ಬಂದಾಗ ನೋಡಿ ನೀವು ಪದಾರ್ಥಗಳನ್ನು ಮಾರ್ರಿ ಅಂಗಡಿಯವರಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ. ಓಕೆ, ನಡೆದಿದ್ದಂಥ ವಿಷಯ ಏನು? ಅವರು ಮಲಗೋದಕ್ಕಿಂತ ಮುಂಚೆ ಹುಡುಗರು ಮುದುಕರು ಎಲ್ಲರೂ ಬಂದಿದ್ದಾರಂತೆ. ಎಂತಕ್ಕೆ ಬಂದಿದ್ದಾರೆ ಬೇರೆ? ಏನು ಟ್ಯೂಷನ್ಗ, ಬೈಬಲ್ ಸ್ಟಡಿ ಮಾಡೋದಕ್ಕ, ಅಥವಾ ಸಂಡೇ ಕ್ಲಾಸ್ಗೋಸ್ಕರ ಬಂದಿದ್ದಾರೆ? ಎಂತಕ್ಕೆ ಬಂದಿದ್ದಾರೆ ಅವರು? ಪುರುಷರು ಸಂಗಮಕ್ಕೋಸ್ಕರ ಬಂದಿದ್ದಾರೆ. ಎಂಥ ದರಿದ್ರದ್ದು ಆಲೋಚನೆ ಇರಬೇಕು ಬೇರೆ. ಏನು ಬೇರೆ? ಲೋಟನು ಅವರ ಬಳಿಗೆ ಹೊರಗೆ ಬಂದು ತನ್ನ ಹಿಂದೆ ಕದ ಹಾಕಿ, ಅಣ್ಣಂದಿರೇ, ಈ ಪಾತಕವನ್ನು ಮಾಡಬೇಡಿರಿ, ಕೇಳಿರಿ. ನನಗೆ ಪುರುಷನರಿಯಾದ 2 ಹೆಣ್ಣು ಮಕ್ಕಳು ಇದ್ದಾರೆ, ಅವರನ್ನಾದರೂ ನಿಮಗೆ ತಂದು ಒಪ್ಪಿಸುವೆನು. ಮನಸ್ಸು ಬಂದಂತೆ ಮಾಡಬಹುದು, ಆದರೆ ಆ ಮನುಷ್ಯರು ನನ್ನ ಆಶಯಕ್ಕೆ ಬಂದವರು, ಅವರಿಗೆ ಏನು ಮಾಡಕೂಡದು ಎಂದು ಹೇಳಲು, ಲೋಟನ ಬಳಿಗೆ ದೇವದೂತರು ಉಳ್ಕೊಳ್ಳೋಕೆ ಬಂದಾಗ ಪ್ರೇರೆ
ಅವ್ರನ್ನ ಏನು ಮಾಡಬೇಡಿ. 2 ಹೆಣ್ಮಕ್ಳು ಇದ್ದಾರೆ, ಪುರುಷನ ಅರಿದಿರುವಂಥ 2 ಹೆಣ್ಮಕ್ಳು ಇದ್ದಾರೆ. ಅವ್ರು ಬೇಕಾದ್ರೆ ನಾನು ಹೊರಗಡೆ ಕಳಿಸ್ತೀನಿ, ಅವ್ರು ಬೇಕಾದ್ರೆ ಏನು ಬೇಕಾದ್ರೂ ಮಾಡಿ. ಯಾಕಂದರೆ ನೀವು ಕ್ರೂರ ಮೃಗಗಳು, ನೀವು ನಾನು ಹೇಳಿದ್ರೆ ನೀವು ಕೇಳೋಂಥ ಸ್ಥಿತಿ ನೀವು ಇದ್ದೀರಾ, ರಾಕ್ಷಸರಾಗಿದ್ದೀರಾ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಹೆಣ್ಮಕ್ಳನ್ನ ಕಳಿಸ್ತೀನಿ, ಅವ್ರಿಗೇನಾದ್ರು ಮಾಡಿ. ಈ ಪುರುಷರನ್ನ ಮಾತ್ರ ಬಿಟ್ಬಿಡಿ. ಯಾಕಂದರೆ ಇವ್ರು ದೇವದೂತರು, ದೇವರಿಂದ ಬಂದವರು ಅಂತ ಆತನು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಪ್ರೇರೆ ಕೇಳ್ತಾ ಇಲ್ಲ ಪ್ರೇರೆ. ಇಲ್ಲ, ಕಳಿಸು ಅವರನ್ನು ಅಂತ ಹೇಳುವಾಗ ಅಲ್ಲೇನಾಗುತ್ತೆ ನೋಡಿ, ಅವರಿಗೆ ಏನು ಮಾಡಕೂಡದು ಎಂದು ಕೇಳಲು ಅವರು ದಾರಿ ಬಿಡು ಎಂದು ಹೇಳಿ, ಇವನು ಯಾರೋ ಒಬ್ಬ ಪರದೇಶಿಯಾಗಿ ಬಂದು ಈಗ ನ್ಯಾಯ ಹೇಳುವವನಾಗಿರಬೇಕೋ, ಆ ಮನುಷ್ಯರಿಗೆ ಕೇಡು ಮಾಡುವುದಕ್ಕಿಂತ ಹೆಚ್ಚಾಗಿ ನಿನಗೆ ಕೇಡು ಮಾಡುತ್ತೇವೆ ಎಂದು. ಇವನು ಅವನು ಬೇರೆ ಊರಿಂದ ಬಂದವನು ನಮಗೆ ಬುದ್ಧಿ ಹೇಳ್ತಾವನೆ ಅಂದರೆ, ಬೇರೆ ಊರವ್ರು ಬಂದರೆ ಬುದ್ಧಿ ಹೇಳ್ಬಾರ್ದ? ನಿನ್ನ ಊರವನೇ ನೀನು ಬುದ್ಧಿ ಹೇಳ್ಬೇಕಾ? ಇವಾಗ ನೀವು ಹೇಳ್ತೀರಾ ಬೇರೆ, ಕ್ರೈಸ್ತರು ಈ ದೇಶದವ್ರಲ್ಲ, ಹೊರದೇಶದವರು ಹೊರದೇಶಕ್ಕೆ ಹೋಗ್ಬಿಡಿ ಅಂತೀರ, ಓಕೆನಾ? ಹೌದಾ? ಅಂದರೆ ನಿಮ್ಗೆ ಈ ದೇಶದವ್ರು ಬುದ್ಧಿ ಹೇಳ್ಬೇಕಾ? ಹೊರಗಡೆ ದೇಶದವ್ರು ಹೇಳಿದ್ರೆ ಆಗಲ್ವಾ? ಈ ದೇಶದವ್ರು ಯಾರು ಇಲ್ಲರು ಹೇಳೋದಕ್ಕೆ ನಿಮಗೆ ಈ ರೀತಿ ಬದುಕಿ ನಿಜವಾದ ಪರಮಾತ್ಮನು ಈತನು, ಯೇಸು ಕ್ರಿಸ್ತನು ಆತನ ಮಗನು, ಪಾಪ ವಿಮೋಚಕನು ಇವರಂತ ಇಲ್ಲಿ ಯಾರು ಹೇಳೋರಿಲ್ವಲ್ಲ. ಹೊರಗಡೆ ದೇಶದಿಂದ ಬಂದಂಥ ಮಿಷನರಿಗಳು ನಮ್ಮ ಮನೋನೇತ್ರಗಳನ್ನು ತೆಗೆದಿದ್ದರಿಂದ ನಾವು ಕೂಡ ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸೋದಕ್ಕೆ ನಮ್ಮ ಪ್ರಯಾಸ ಅಷ್ಟೇ. ನಮಗೆ ತೆರೆಯಲ್ಪಟ್ಟಿರುವಂಥ ಕಣ್ಣುಗಳು ನಿಮಗೂ ತೆರೆಯಲ್ಪಡಬೇಕನ್ನೋದೇ ನಮ್ಮ ಉದ್ದೇಶ ಅಷ್ಟೇ. ಈಗ ನ್ಯಾಯ ಹೊರದೇಶದಲ್ಲಿ ಮಾಡಿದ್ರೇನು, ಒಳದೇಶದಲ್ಲಿ ಮಾಡಿದ್ರೇನು? ನ್ಯಾಯ ತಾನೇ, ಧರ್ಮ ತಾನೇ, ಪ್ರೀತಿ ತಾನೇ, ಅನ್ಯಾಯ ತಾನೇ. ಇವನು ಯಾರೋ ಒಬ್ಬ ಪರದೇಶಿಯಾಗಿ ಬಂದು ಈಗ ನ್ಯಾಯ ಹೇಳುವವನಾಗಬೇಕು, ಆ ಮನುಷ್ಯರಿಗೆ ಕೇಡು ಮಾಡುವುದಕ್ಕಿಂತ ಹೆಚ್ಚಾಗಿ ನಿನಗೆ ಕೇಡು ಮಾಡುತ್ತೇವೆ ಎಂದು ಹೇಳಿ ಲೋಟನ ಮೇಲೆ ಬಿದ್ದು ಬಹಳವಾಗಿ ಇರುಕಿಸಿ ಕದವನ್ನು ಒಡೆದು ಬಿಡಬೇಕೆಂದಿದ್ದರು. ಬಾಕ್ಲು ಮುರಿಬೇಕಂತ ಅಂದ್ಕೊಂಡಿದ್ದಾರೆ. ಆದರೆ ಒಳಗಿದ್ದ ಆ ಮನುಷ್ಯರು ಕೈ ಚಾಚಿ ಲೋಟನನ್ನು ತಮ್ಮ ಕಡೆಗೆ ಮನೆಯೊಳಕ್ಕೆ ಸೇರಿಸಿ ಕದ ಮುಚ್ಚಿದರು. ಇದಲ್ಲದೆ ಅವರು ಮನೆಯ ಹೊರಗಿದ್ದ ಮನುಷ್ಯರಿಗೆ, ಚಿಕ್ಕವರಿಗೂ ದೊಡ್ಡವರಿಗೂ ಕೂಡ ಕಣ್ಣು ಮೊಬ್ಬಾಗುವಂತೆ ಮಾಡಿದ್ದರಿಂದ ಇವರು ಬಾಗಿಲು ಯಾವುದೆಂದು ತಿಳಿಯದೆ ಬೇಸರಗೊಂಡರು. ಅಂದರೆ ದರಿದ್ರದವ್ರಿಗೆ ಕಣ್ಣು ಹೋಗೋ ಥರ ಮಾಡಿಬಿಟ್ರು ಬೇರೆ ದೇವದೂತರು, ಕುರುಡರಾಗೋದ್ರು ಇವರು. ಅಂದರೆ ದೇವದೂತರ ಮೇಲೆ ಕಣ್ಣು ಹಾಕಕ್ಕೆ ಬಂದರೆ ನಿಮ್ಮ ಕಣ್ಣಿರುತ್ತಾ? ಕಣ್ಣಿರೋದಕ್ಕೆ ಬಿಡುತ್ತಾ? ಕಣ್ಣಾಕೋದಕ್ಕೆ ಪುರುಷನನ್ನು ಬಿಡ್ತಾ ಇಲ್ಲಲ್ಲ ಪ್ರೇರೆ, ಪುರುಷಗಾಮಿಗಳು. ಸೋದೋಮ್ ಗೋಮರವನ್ನು ಅಷ್ಟು ಭಯಂಕರವಾಗಿ ನಾಶ ಮಾಡಬೇಕಂದ್ರೆ ಅಲ್ಲಿ ಯಾರಿದ್ರು ಪ್ರೇರೆ? ಸೋದೋಮ್ ಗೋಮರವನ್ನು ನಾಶ ಮಾಡಬೇಕಂದ್ರೆ ದೇವರು ಸುಮ್ಮನೆ ಮಾಡಿಲ್ಲ ಪ್ರೇರೆ, ಪುರುಷಗಾಮಿಗಳಿದ್ರು. ಪುರುಷನ ಮದುವೆ ಪ್ರೇರೆ, ಸ್ತ್ರೀ ಪುರುಷ ಏನಿದೆ ಪ್ರೇರೆ? ಪುರುಷನಲ್ಲಿ ಮದುವೆ ಆಗುವಂಥದ್ದು ಏನು ಪ್ರೇರೆ? ದೇವರು ಒಂದು ಸ್ತ್ರೀ, ಒಂದು ಪುರುಷನು ಯಾಕೆ ಮಾಡಿದ್ದಾನೆ? ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣನ್ನು ಯಾಕೆ ಮಾಡಿದ್ದಾರೆ ಪ್ರೇರೆ? ನೀವು ಮಕ್ಕಳನ್ನು ಹೆತ್ತು ಆ ಮಕ್ಕಳನ್ನು ಪರಿಶುದ್ಧರಾಗಿ ಬೆಳೆಸಿರಿ, ನನ್ನ ಮಾರ್ಗದಲ್ಲಿ ನಡೆಸಿರಿ, ನನ್ನ ಭಯ ಭಕ್ತಿಯಲ್ಲಿ ಅವರನ್ನು ನಡೆಸಿರಿ ಅಂತ ದೇವರಿಗೂ ಮಾನ ಜನ್ಮವನ್ನು ಕೊಟ್ಟಿರುವಾಗ ಪುರುಷನು ಮದುವೆ ಮಾಡುವಂಥದ್ದ? ದೇವರಿಗೆ ಕೋಪ ಬಂದು ಏನು ಮಾಡಿದ್ರು ಗೊತ್ತಾ? ದೇವರು ಕೋಪ ಮಾಡಿಕೊಂಡು ಏನು ಮಾಡಿದ್ರು ಗೊತ್ತಾ? ಆಕಾಶದಿಂದ ಮಳೆ ಬರೋದನ್ನು ನೋಡಿದ್ದೀವಿ ಯಾವಾಗಲೂ. ನೀರು, ಬೆಂಕಿ ಬಂದಿದೆ ಯಾವತ್ತು, ಬೆಂಕಿ ಗಂಧಕಗಳು ಉರಿಯುವ ಗಂಧಕಗಳು, ದೊಡ್ಡ ಮರಗಳು ಬಿದ್ದಿದೆ. ಯಾಕೆ? ದೇವರಿಗೆ ನೋಡೋಕ್ಕಾಗಲಿಲ್ಲ ಪ್ರಿಯರೇ, ಅದು ದೇವರಿಗೆ ರೋಷ ತಡ್ಕೊಳಕ್ಕಾಗಲಿಲ್ಲ. ಒಂದು ಹೆಣ್ಣು, ಒಬ್ಬ ಪುರುಷನಿಗೆ ನೇಮಕವಾದಂಥ ಒಂದು ಹೆಣ್ಣು, ಯಜಮಾನನು ಆಚೆ ಕಡೆ ಕೆಲಸಕ್ಕೋಸ್ಕರ ದುಡಿಯೋಕ್ಕೋಸ್ಕರ ಹೋದಾಗ ಈ ಸ್ತ್ರೀ ತನ್ನ ಗಂಡನಿಗೆ ಮೀಸಲಾದಂಥ ಈ ದೇಹವನ್ನು ಪರಪುರುಷನ ಜೊತೆ ಹಂಚಿಕೊಂಡಿರುವಾಗ ಒಬ್ಬ ಗಂಡನ ಕೋಪ ಯಾವ ರೀತಿ ಬರ್ಬೋದು? ಫಿಶ್ ಟ್ಯಾಂಕ್ ಇದ್ರೆ ಅದನ್ನು ಹೊಡೆದಾಕ್ತಾನೆ. ಮೀನು ಒದ್ದಾಡಿ ಸತ್ರು ಪರವಾಗಿಲ್ಲ. ದೇವರು ಕೋಪ ಮಾಡ್ಕೊಂಡು ಎಲ್ಲಿ ಹೊಡೆದಿದ್ದಾನೆ ಗೊತ್ತಾ? ಈಗ ಆಕಾಶದ ಕಡೆ ಹೊಡೆದಿದ್ದಾನೆ. ಕೋಪದಿಂದ ಆಕಾಶಕ್ಕೆ ಗುದ್ದಿದ್ದ ತಕ್ಷಣ ಮರದ ಗಂಧಕಗಳು ಬಿದ್ದು ಭಸ್ಮ ಮಾಡಿದೆ ಪ್ರೇರೆ ಒಂದು ಕ್ಷಣದಲ್ಲಿ.
ಈ ದಿನವೂ ಅಲ್ಲಿ ಒಂದು ಹಸಿ ಕಡ್ಡಿ ಕೂಡ ಬೆಳೀತಾ ಇಲ್ಲ. ಎಲ್ಲಿ? ಸೋದಮ್ ಗೋಮರದಲ್ಲಿ ಈಗಲೂ ಕೂಡ ನೀವು ಹೋಗಿ ನೋಡಿ, ಈಗಲೂ ಕೂಡ ಕೆಂಡಗಳಿದೆ, ಅಲ್ಲಿ ಬೆಂಕಿ ಇದೆ. ಹೌದು ಪ್ರೇರೆ, ಒಂದು ಪ್ಲಾಸ್ಟಿಕ್ಕನ್ನು ಹೇಗೆ ಅಂಟಿಸಿದ್ರೆ ಅದು ಹೇಗೆ ಕರಕಲಾಗಿ ಅದು ಯಾವಾಗಲೂ ಬೆಂಕಿ ಉರಿತಾ ಇರ್ತದೆ, ಅದೇ ರೀತಿ ಪ್ರೇರೆ ಸೋದಮ್ ಗೊಮರಗಳ ಸ್ಥಿತಿ ಈ ದಿನವೂ ಕೂಡ. ಅಲ್ಲಿ ಒಂದು ಅಕ್ಕಿ ಬೆಳೆಯೋಕ್ಕಾಗಲ್ಲ, ಒಂದು ಬೆಳೆ ಬೆಳೆಯೋಕ್ಕಾಗಲ್ಲ. ಯಾಕೆ ಅಷ್ಟೊಂದು ದೇವ್ರ ಕೋಪನ ತನ್ನ ಮಕ್ಕಳು ಯಾವ ರೀತಿ ಇರಬೇಕಂತ ಇಷ್ಟಪಡ್ತಾನೆ ಪ್ರೇರೆ. ದೇವರೇನಾದರೂ ಪ್ರೇರೆ ನಮ್ಮ ತಂದೆಗಳ ಥರ ಕುಡಿಯೋರ, ಸಿಗರೆಟ್ ಸೇದೋರ, ವ್ಯಭಿಚಾರ ಮಾಡೋರ? ಏನು ಬೇರೆ, ಈ ಲೋಕದ ತಂದೆ ಸಿಗರೆಟ್ ಸೇದ್ತಾ ಇದ್ದು ಮಗನಿಗೆ ಸಿಗರೆಟ್ ಸೇದಬೇಡ ಅಂತ ಹೇಳುವಂಥ ಯೋಗ್ಯತೆ ಅರ್ಹತೆ ಇರಲ್ಲ. ಈ ಅಪ್ಪನ ಬಾಟ್ಲಲ್ಲಿ ಜೋಬಲ್ಲಿ ಬಾಟ್ಲಿದ್ದು ಮಗನಿಗೆ ಕುಡಿಯೋದು ಮಾತ್ರ ಕಲಿಬೇಡ ಮಗನೇ ಅಂತ ಹೇಳುವಂಥ ಯೋಗ್ಯತೆ ಅರ್ಹತೆ ಇಲ್ಲ. ಈ ತಂದೆ ಬೇರೆ ಹೆಂಡತಿ ಜೊತೆ, ಬೇರೆ ಸ್ತ್ರೀ ಜೊತೆ ಸಂಬಂಧ ಮಾಡಿಕೊಂಡು ಮಕ್ಕಳಿಗೆ ಆ ರೀತಿ ಮಾಡಬೇಡ ಅಂತ ಹೇಳುವಂಥ ಅರ್ಹತೆ ಯೋಗ್ಯತೆ ಇರಲ್ಲ. ಅದೇ ರೀತಿ ದೇವರು ಆ ರೀತಿ ಮಾಡಿದರೆ ನನಗೆ ಮಾಡು ಅಂತ ಹೇಳ್ತಾ ಇರಲ್ಲ. ದೇವರು ಅದಕ್ಕೆ ಏನು ಹೇಳ್ತಾರೆ ಗೊತ್ತಾ? ನಾನು ಪರಿಶುದ್ಧನು, ನಾನು ನಿರ್ದೋಷಿ, ನಾನು ನೀತಿವಂತನು. ನೀವು ಕೂಡ ಅದೇ ರೀತಿ ಇರಬೇಕು. ಏನೋ ಒಂದು ತಂದೆ ಆಸೆ ಅದೆಲ್ವ ಬೇರೆ. ಆ ತಂದೆ ಆ ಹೃದಯದಲ್ಲಿ ಎಷ್ಟೋ ಆಸೆ ಇರುತ್ತೆ, ಎಷ್ಟೋ ಆಕಾಂಕ್ಷೆ ಇರುತ್ತೆ. ಆದರೂ ಆ ತಂದೆ ನನ್ನ ಮಕ್ಕಳು ನನ್ನ ರೀತಿಯಲ್ಲಿ ಕೆಡೋದು ಬೇಡ ಅಂತ ಒಬ್ಬ ತಂದೆ ಎಷ್ಟು ತ್ಯಾಗದ ಜೀವಿತವನ್ನು ಜೀವಿಸ್ತಾನೆ ಬೇರೆ. ಮತ್ತು ಆ ತಂದೆಯಾದ ಪರಮಾತ್ಮನು ಹೆಂಡತಿ ಇದೆ ಆತನಿಗೆ. ದೇವರಿಗೆ ಕಾಮ ಇದೆಯಾ, ಕ್ರೋಧ ಇದೆಯಾ, ಮದ ಇದೆಯಾ, ಮತ್ಸರವಿದೆಯಾ ಪ್ರೇರೆ? ಇಲ್ವಲ್ಲ. ಮತ್ತು ನಮ್ಮಲ್ಲಿ ಯಾಕೆ ಪ್ರೇರೆ? ನಮ್ಮಲ್ಲಿ ಯಾಕೆ ಈ ರೀತಿ? ನಾವು ಆತನ ಮಕ್ಕಳ? ನಿಜವಾಗ್ಲೂ ಆತನಿಗೆ ಹುಟ್ಟಿದವರ ಅಥವಾ ದುಷ್ಟನಿಗೆ ಹುಟ್ಟಿದವರ? ಅದಕ್ಕೆ ಯೇಸು ಪ್ರಭು ಹೇಳ್ತಾರೆ, ನೀವು ನಿಮ್ಮ ತಂದೆಯ ಆಸೆಯನ್ನು ನೆರವೇರಿಸೋರಾಗಿದ್ದೀರಾ. ಪರಿಸರ ಸದುಕಾಯರೇ, ನಾನು ಆ ತಂದೆಯನ್ನು ಚಿತ್ತವನ್ನು ನೆರವೇರಿಸೋದಕ್ಕೆ ಈ ಲೋಕಕ್ಕೆ ಬಂದಿದ್ದೀನಿ. ಆದರೆ ನೀವು ನಿಮ್ಮ ತಂದೆಯ ಚಿತ್ತವನ್ನು ನೆರವೇರಿಸ್ತಾ ಇದ್ದಾರೆ ಈ ಲೋಕದಲ್ಲಿ. ನೀವು ಕೂಡ ಪಾಪ ಮಾಡೋದಲ್ಲದೆ ಇನ್ನೊಬ್ರಿಗೂ ಪಾಪ ಮಾಡೋದಕ್ಕೆ ಪ್ರೇರೇಪಣೆ ಕೊಡ್ತಾ ಇದ್ದೀರಲ್ಲ. ಏನು ಹೇಳಿ ನಿಮಗೆ? ಎರಸಲೇಮೇ, ಕೋಳಿಯು ತನ್ನ ಮರಿಗಳನ್ನು ಎಷ್ಟೋ ಸಾರಿ ತನ್ನ ರೆಕ್ಕೆಯಲ್ಲಿ ಮರೆಮಾಚಬೇಕೆಂದು ಆಸೆ ಪಟ್ಟಿತ್ತು. ನಿಮಗೂ ಬದುಕೋದಕ್ಕೆ ನಿಮಗೇ ಇಲ್ಲ ಇಷ್ಟ. ಮತ್ತು ನಾನೇನು ಮಾಡಲಿ? ಆ ದಿನನೂ ಕೂಡ ಪ್ರೇರೆ ಸೊದೋಮ್ ಗೊಮರನ್ನು ಸುಮ್ಮನೆ ದೇವರು ನಾಶ ಮಾಡಿಲ್ಲ. ಆ ದಿನ ದೇವರ ಹೊಟ್ಟೆಯಲ್ಲಿ ಬೆಂಕಿ ಬೀಳುವಂಥ ರೀತಿಯಲ್ಲಿ ಅವರು ಮಾಡಿದಂಥ ಪಾಪಗಳು ಅವರನ್ನು ಶಿಕ್ಷಿಸುವಂತೆ ಮಾಡಿತು ಪ್ರೇರೆ. ದೇವ್ರ ವಾಕ್ಯ ಅದೇ ಹೇಳುತ್ತಲ್ಲ ಪ್ರೇರೆ, ನಾನು ನಿಮ್ಮನ್ನು ರಕ್ಷಿಸುವುದಕ್ಕೆ ಮೋಟು ಕೈಯಲ್ಲ, ರಕ್ಷಿಸಲಾರದಂಥ ಮೋಟು ಕೈಯಲ್ಲ, ಆದರೆ ನಿಮ್ಮ ಪಾಪಗಳೇ ನಿಮಗೆ ಮೇಲನ್ನು ಮಾಡದಂತೆ ತಡೆದಿವೆ, ನಿಮ್ಮ ದ್ರೋಹಗಳೇ ನಿಮಗೆ ಮೇಲನ್ನು ಮಾಡದಂತೆ ತಡೆದಿವೆ. ನೋಡಿ ಅದೇ ಹೇಳ್ತಾರೆ ಪ್ರೇರೆ. ಒಂದು ಮಾತನ್ನು ನೋಡೋಣ ಪ್ರೇರೆ. ಯೆರೆಮೀಯನ ಪ್ರವಾದನೆ ಗ್ರಂಥ ಒಂದು ಸಾರಿ 5ನೇ ಅಧ್ಯಾಯ 20ನೇ ವಚನದಿಂದ ಓದೋಣ. ಯಾಕೋಬನ ಮನೆತನದೊಳಗೆ ಇದನ್ನು ಸಾರಿರಿ, ಯಹೂದದಲ್ಲಿ ಹೀಗೆ ಪ್ರಕಟಿಸಿರಿ, ಕಣ್ಣಿದ್ದರೂ ಕಾಣದ, ಕಿವಿ ಇದ್ದರೂ ಕೇಳದ, ಬುದ್ಧಿ ಇಲ್ಲದ ಮೂಢ ಜನರೇ. ಕಣ್ಣಿದ್ದರೂ ಕಾಣ್ತಾ ಇಲ್ಲ, ಕಿವಿ ಇದ್ರೂ ನೋಡ್ತಾ ಇಲ್ಲ. ಏನು ನೋಡ್ತಾರೆ, ಏನು ಕಾಣ್ತಾ ಇಲ್ಲ? ಕಣ್ಣಿದ್ದರೂ ಒಳ್ಳೆಯದನ್ನು ಕಾಣದಂಥವರೇ, ಕಿವಿ ಇದ್ದರೂ ಒಳ್ಳೆಯದನ್ನು ಕೇಳದಂಥವರೇ, ಕಣ್ಣಿದ್ದರೂ ದೇವರು ಯಾರಂತೂ ಹುಡುಕದವರೇ, ಕಿವಿ ಇದ್ದರೂ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳದವರೇ. ನಿಮ್ಮ ಗತಿ ಏನೆಂದು ಹೇಳಲಿ? ನಿಮ್ಮ ಸುಖ ನಿಮಗೆ ಬಂದದೆ. ನಿಮಗೆ ಈ ದಿನದ ಸುಖ ನಿಮಗೆ ಬಂದದೆ, ನಾಳೆ ದಿವಸ ದುಃಖವನ್ನು ನಿಮಗೆ ತಡ್ಕೊಳಕ್ಕಾಗುತ್ತಾ? ಈ ದಿನದ ಸುಖ, ಹಬ್ಬ, ಮೋಜು, ಕ್ಲಬ್ಬು, ಪಬ್ಬು, ಸಿನಿಮಾ, ಬಾರು ಅಂತ ತಿರುಗ್ತಾ ಇದ್ದೀರಲ್ಲ, ಈ ದಿನದ ಸುಖ ನಿಮಗೆ ಬಂದಿದೆ, ನಾಳೆ ದಿವಸದ ದುಃಖ ನಿಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ.
ದೇವ್ರು ಯಾಕೆ ಗೊತ್ತಾ ಮಾಡಬೇಕೆಂದಿದ್ದ ಕೇಡಿಗೆ ಮನ ಮರಗ್ತಾ ಇದ್ದಾನೆ ಅಂದರೆ ಪ್ರೇರೆ, ನಾವು ತಡ್ಕೊಳಕ್ಕಾಗಲ್ಲ ಪ್ರೇರೆ. ಸುಖ ತಡ್ಕೋತೀವಿ, ದುಃಖ ನಮ್ಮ ಕೈಲಿ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ನೋಡಿ, ಮನುಷ್ಯ ಜಿಮ್ ಮಾಡ್ತಾನೆ, ಕರಾಟೆ ಕಲಿತಾನೆ, ಓಡೋಗ್ತಾನೆ. ಬೆಳಗ್ಗೆ ಟೈಮು 106 ಕಿಲೋಮೀಟ್ರ್ 16 ಕಿಲೋಮೀಟ್ರ್ ಓಡೋಗ್ತಾನೆ. ಸ್ವಲ್ಪ ಮನಸ್ಸಿಗೆ ನೋವಾಗಲಿ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾನೆ. ಅಂದರೆ ದೇಹಕ್ಕೆ ಬಲ ಇದೆ, ಆತ್ಮಕ್ಕೆ ತುಕ್ಕಿಡ್ದಿದೆ. ದೇಹ ಕಬ್ಬಿಣವೇ, ಆತ್ಮ ತುಕ್ಕಿಡಿದಿದೆ. ಆತ್ಮಕ್ಕೆ ಬಲ ಸಾಲದು. ನೋಡಿ, ಅದೇ ಹೇಳ್ತಾ ಇದ್ದಾರೆ, ಕಣ್ಣಿದ್ದರೂ ಕಾಣದ, ಕಿವಿ ಇದ್ದರೂ ಕೇಳದ, ಬುದ್ಧಿ ಇಲ್ಲದ ಮೂಢ ಜನರೇ, ಯೆಹೋವನ ಈ ಮಾತನ್ನು ಕೇಳಿರಿ. ನೀವು ನನಗೆ ಅಂಜುವುದಿಲ್ಲವೋ, ನನ್ನ ಎದುರಿಗೆ ನಡುಗುವುದಿಲ್ಲವೋ? ಸಮುದ್ರವು ದಾಟದ ಹಾಗೆ ಅದಕ್ಕೆ ಮರಗಳನ್ನು ನಿತ್ಯ ನಿಬಂಧನೆಯಿಂದ ನೇಮಿಸಿದೆಯಷ್ಟೇ, ಮೇರೆಗಳನ್ನಾಗಿ ನೇಮಿಸಿದ್ದೇನಷ್ಟೇ. ತೆರೆಗಳು ಅಲ್ಲೋ ಕಲ್ಲೋಲವಾದರೂ ಮೀರಲಾರವು, ಬೋರ್ಗರೆದರೂ ಹಾಯಲಾರವು. ಈ ಜನರ ಹೃದಯವೋ ನನ್ನ ಆಧೀನ ತಪ್ಪಿ ತಿರುಗಿ ಬಿದ್ದಿದೆ. ನಾನು ಒಂದು ಹೊಳೆಗೆ, ಒಂದು ಸಮುದ್ರಕ್ಕೆ ಅದು ಹೊರಗಡೆ ಬರಬಾರ್ದಂಥ ಮರಗಳನ್ನು ಸುತ್ತಲೂ ಇಟ್ಟಿದ್ದೀನಿ, ಕವರೇಜ್ ಮಾಡಿ ಇಕ್ಕಿದ್ದೀನಿ. ಒಂದು ಸಿಮೆಂಟ್ ಕಲಾಯಿಸ್ಬೇಕಾದ್ರೆ ಸುತ್ತಲೂ ಸಿಮೆಂಟ್ ಹಾಕಿದ್ರು ಸೆಂಟ್ರಲ್ ಏನು ಮಾಡ್ತಾರೆ, ಅದಕ್ಕೆ ಒಂದು ಹಳ್ಳದ ರೀತಿಯಲ್ಲಿ ಮಾಡಿ ನೀರು ಹಾಕ್ತಾರೆ. ಯಾಕೆ? ಅದು ಹರ್ಕೊಂಡು ಹೋಗ್ಬಾರ್ದು. ಸುತ್ತಲೂ ಹಾಕಿದ್ರು ಸಿಮೆಂಟ್, ಸೆಂಟ್ರಲ್ ಹಳ್ಳ ಮಾಡಿಬಿಡ್ತಾರೆ. ಅದೇ ರೀತಿ ಸುತ್ತಲೂ ಮರಗಳನ್ನ ಇಟ್ಟಿದ್ದೀನಿ ನಾನು. ನನ್ನ ಮಕ್ಕಳಿಗೆ ಹೊಳೆಗಳು, ಸಮುದ್ರಗಳು ಹೋಗಿ ಎಲ್ಲಾರನ್ನೂ ಬಾಚ್ಕೊಬಂದು ಮುಳುಗಿಸಿ ಸಾಯಿಸ್ಬಿಡ್ತೀರೇನೋ ಅಂತ ನಾನು ಏನು ಮಾಡಿದ್ದೀನಿ, ಈ ಸಮುದ್ರಕ್ಕೆ ಹಾಯಲಾರವು ಈ ಜನರ ಹೃದಯವು. ಮೇಲಡೆ ನೋಡೋಣ, ಸಮುದ್ರವು ದಾಟದ ಹಾಗೆ ಮರಳನ್ನು ನಿತ್ಯ ನಿಬಂಧನೆಯಿಂದ ಮೇರೆಯನ್ನಾಗಿ ನೇಮಿಸಿದ್ದೇನೆ. ಮರಳನ್ನು ಇಟ್ಟಿದ್ದಾರೆ ಅಂತ ದೇವರು. ಮರಗಳನ್ನು ಒಂದು ಕಡೆ ಇಟ್ಟಿದ್ದಾರೆ, ಮರವನ್ನು ಇಟ್ಟಿದ್ದಾರೆ. ಮರಳು ಆ ಮರಳನ್ನು ಇಟ್ಟು ನಿತ್ಯ ನಿಬಂಧನೆಯಿಂದ ಅದಕ್ಕೆ ನೇಮಿಸಿದ್ದಾರಂತೆ. ನಿತ್ಯ ನಿಬಂಧನೆಯಿಂದ ನೇಮಿಸಿದ್ದಾರಂತೆ ದೇವರು. ಮರಳನ್ನು ಇಟ್ಟು ಆಲೋಚನೆ ಮಾಡಿ, ಆ ಸಮುದ್ರವು ಅಲೆ ಹೊಡೆದ್ರೂ ಅದು ಹೊರಗಡೆ ಹೋಗ್ಬಾರ್ದು, ಆ ರೀತಿಲಿ ಇಟ್ಟಿದ್ದಾರೆ ಪ್ರೇರೆ. ಆಲೋಚನೆ ಮಾಡಿ, ಎಷ್ಟು ಆಲೋಚನೆ ಮಾಡಿದ್ದಾರೆ ತನ್ನ ಮಕ್ಕಳನ್ನು ಕುರಿತು. ಸಮುದ್ರವು ನಾವು ಮಾಡುವಂಥ ದ್ರೋಹವನ್ನು, ನಾವು ಮಾಡುವಂಥ ಪಾಪವನ್ನು ನೋಡಿ ಊರೊಳಗಡೆ ನುಗ್ಗಿ ಒಬ್ಬೊಬ್ಬನನ್ನು ಸುತ್ತಕೊಂಡು ಬಂದು ಸಮುದ್ರದಲ್ಲಿ ಹಾಕಿ ಅಮ್ಕಿ ನನ್ನ ಮಕ್ಕಳನ್ನ ಸಾಯಿಸಬೇಕು ಅಂತ ರೋಷದಿಂದ ಸಮುದ್ರವು ಕಾಯ್ತಾ ಇದ್ದರು. ದೇವರು ಅದಕ್ಕೆ ಒಂದು ನಿಬಂಧನೆ ಇಟ್ಟಿದ್ದಾನೆ. ನೀನು ಈ ಗೀಟನ್ನು ದಾಟಿ ಬರಬಾರ್ದು, ಹೊರಗಡೆ ಈ ಮರಳನ್ನು ದಾಟಿ ಬರಬಾರ್ದು, ಈ ಮರವನ್ನು ದಾಟಿ ಬರಬಾರ್ದು, ಈ ಊರು ಒಳಗೆ ನೀನು ಹೋಗಬಾರ್ದು ಅಂತ ಒಂದು ಸಮುದ್ರಕ್ಕೆ ದೇವರು ಅಪ್ಪಣೆ ಕೊಟ್ಟಿರುವಂಥ ಆ ಸರ್ವಶಕ್ತನ ಎದುರಿನಲ್ಲಿ ನೀನು ನಡುಗುವುದಲ್ಲವೋ, ನೀನು ಹೆದರುವುದಿಲ್ಲವೋ? ನೀನು ಹೆದರಲ್ವಾ? ಸಮುದ್ರ ಹೆದರ್ತಾ ಇದ್ಕಣು ನನ್ಕಂಡ್ರೆ, ಆಕಾಶ ಹೆದರ್ತಾ ಐತೆ ನನ್ಕಂಡ್ರೆ, ಭೂಮಿ ಹೆದರ್ತಾ ಐತೆ ನನ್ಕಂಡ್ರೆ, ಈ ಸೂರ್ಯ ಹೆದರ್ತಾ ಐತೆ, ಈ ಚಂದ್ರ ಹೆದರ್ತಾ ಐತೆ, ಸರ್ವ ನಕ್ಷತ್ರಗಳು ನನ್ನ ಕಂಡ್ರೆ ಭಯ ಇರುವಾಗ ಇಷ್ಟ ಆಗಿರುವಂಥ ನೀನು, ಮಿಡತೆಗಳಂತೆ ಸಣ್ಣಗೆ ಕಾಣುವಂಥ ಮನುಷ್ಯನು ನೀನು ಭಯ ಪಡ್ತಾ ಇರೋ ನನಗೆ. ನೀನು ಭಯ ಪಡಲ್ವಾ? ಅದಕ್ಕೆ ದೇವರು ಹೇಳ್ತಾರೆ, ಭಯ ಪಡಿರಿ, ಪಾಪ ಮಾಡಬೇಡಿರಿ. ಪಾಪ ಮಾಡಬೇಡಿರಿ. ಅದೇ ಹೇಳ್ತದೆ ನೋಡಿ, ಸಮುದ್ರವು ದಾಟದ ಹಾಗೆ ಅದಕ್ಕೆ ಮರಳನ್ನು ನಿತ್ಯ ನಿಬಂಧನೆಯಿಂದ ಮೇರೆಯನ್ನಾಗಿ ನೇಮಿಸಿದನಷ್ಟೇ. ತೆರೆಗಳು ಅಲ್ಲೋ ಕೊಲ್ಲೋಲವಾದರೂ ಮೀರಲಾರವು, ಬೋರ್ಗರೆದರೂ ಹಾಯಲಾರವು. ಈ ಜನರ ಹೃದಯವು ನನ್ನ ಆಧೀನ ತಪ್ಪಿ ತಿರುಗಿ ಬಿದ್ದಿದೆ. ಇವರು ನನ್ನ ಆಧೀನವನ್ನು ಮೀರಿ ಬಿಟ್ಟು ಹೋಗಿದ್ದಾರೆ. ಮುಂಗಾರು ಹಿಂಗಾರು ಅಂತೂ ಸಕಲದ ಮಳೆಯನ್ನು ದಯಪಾಲಿಸಿ ಸುಗ್ಗಿಯ ಕ್ಲುಪ್ತವಾರಗಳನ್ನು ನಮಗಾಗಿ ಪ್ರತ್ಯೇಕಪಡಿಸುವ ನಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಇಡೋಣ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುವುದಿಲ್ಲ. ಮನಸ್ಸಿನಲ್ಲಿ ಹಿಂಗಾರು ಮುಂಗಾರು ಮಳೆಯನ್ನು ಸುರಿಸ್ತಾರಂತ ಪರಮಾತ್ಮನು ಯಾರೋ, ಆತನನ್ನು ನೋಡಬೇಕು, ಆತನ ನಿಬಂಧನೆಯನ್ನು ನಾನು ಕೈಗೊಂಡು ನಡೆಯಬೇಕು. ಆ ದೇವರು ಯಾರೋ ಅಂತ ಆತನನ್ನು ಹುಡುಕ್ತಾ ಇಲ್ವಂತೆ, ಆತನ ಸ್ವರಕ್ಕೆ ಕಿವಿ ಕೊಡ್ತಾ ಇಲ್ವಂತೆ. ಮನುಷ್ಯನು ತನಗಿಷ್ಟ ಬರುವಂಥ ಜೀವನ, ತನಗಿಷ್ಟ ಬರುವಂಥ ಬದುಕನ್ನು ಬದುಕ್ತಾ ಇದ್ದಾನೆ. ಅದಕ್ಕೆ ಗಾಡಿಯಿಂದ ಬರ್ಸಿರ್ತಾನೆ, ಮೈ ಲೈಫ್ ಮೈ ಸ್ಟೈಲ್. ಹೌದಾ? ನಿನ್ನ ಲೈಫ ಇದು. ತಾಯಿ ಗರ್ಭದಲ್ಲಿ ನಿನಗೆ ದೇವ್ರು ಜನ್ಮ ಕೊಟ್ಟಿದ್ದಾರೆ.
ತಾಯಿ ಅಂಡಾಳಿನಲ್ಲಿ ನಿನ್ನ ತಂದೆಯ ಗರ್ಭದಿಂದ ನಿನ್ನ ತಾಯಿ ಗರ್ಭಕ್ಕೆ ಶುಕ್ರಕಣಗಳು ಹೋಗ್ಬೇಕಂದ್ರೆ ಅದನ್ನು ಅಂಡಾಳು ಹುಡುಕೋಬೇಕು ಅಂತ ದೇವರ ಅಪ್ಪಣೆ ಇದೆ. ಅದು ನಿನ್ನ 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 ತಂದೆಯ ಆಲೋಚನೆಯಿಂದಲೋ ಡಾಕ್ಟರ್ ಆಲೋಚನೆಯಲ್ಲಿ ನೀನು ಹುಟ್ಟಿ ಬಂದಿಲ್ಲಪ್ಪ. ದೇವರ ಆಲೋಚನೆಯಿಂದ ನೀನು ನಾನು ಹುಟ್ಟು ಬಂದಿದ್ದೇವೆ ಈ ದಿನಕ್ಕೆ. ಸುಮಾರು ಕೋಟಿ ಗಂಟಲೆ ಇರುವಂಥ ಶುಕ್ರಕಣಗಳು ತಂದೆ ಗರ್ಭದಿಂದ ತಾಯಿ ಗರ್ಭದಲ್ಲಿ ಹೋಗುವಾಗ ಎಲ್ಲ ಶುಕ್ರಕಣಗಳು ವ್ಯರ್ಥವಾಗಿ ಕೇವಲ ಒಂದೇ ಒಂದು ಶುಕ್ರಕಣಗಳಲ್ಲಿ ನೀನು ನಾನು ಇವತ್ತು ಹುಟ್ಟು ಬರ್ತಾ ಇದ್ದೀವಿ. ಎಷ್ಟೋ ಶುಕ್ರಕಣಗಳು ಸತ್ತಿ ಹೋಗ್ತಾ ಇದೆ, ಭೂಮಿಯಲ್ಲಿ ಬಿದ್ದು ಸತ್ತು ಹೋಗ್ತಾ ಇದೆ. ಆದರೆ ನಿನ್ನ ಅಣ್ಣ, ನಿನ್ನ ಅಕ್ಕ, ನಿನ್ನ ತಂಗಿ ಅವರೆಲ್ಲರಿದ್ದಾರು. ನೀನೇ ಬೇಕು ಅಂತ ದೇವರು ನಿನ್ನನ್ನು ಈ ಭೂಲೋಕಕ್ಕೆ ಕರೆದು ಹೊಸ ಜೀವನವನ್ನು ಕೊಟ್ಟಿರುವಾಗ ದೇವರನ್ನ ತಿಳ್ಕೊಳ್ಳಲ್ವಾ? ಚಿಕ್ಕ ವಯಸ್ಸಿನಿಂದ ಓದೋಕೆ ಹೋಗ್ತೀಯ, ಯೌವನಕ್ಕೆ ಬಂದಾಗ ಪ್ರೀತಿಯಿಂದ ಓಡೋಯ್ತೀಯ, ಇನ್ನು ಸ್ವಲ್ಪ ವಯಸ್ಸು ಬಂದಾಗ ಫಿಲಮ್ ಹಿಂದೆ ಓಡೋಯ್ತೀಯ, ಇನ್ನು ಸ್ವಲ್ಪ ಹಿಂದೆ ಓಡೋದ್ರೆ ಎಂಟಿ ಬೇಕು ಅಂತ್ಯ, ಇನ್ನು ಸ್ವಲ್ಪ ವಯಸ್ಸಾದರೆ ಮೊಮ್ಮಕ್ಕಳು ಬೇಕು ಅಂತ್ಯ, ಇನ್ನು ಸ್ವಲ್ಪ ವಯಸ್ಸಾದರೆ ನನಗೆ ಮನೆ ಕಟ್ಕೋಬೇಕು, ಮಕ್ಕಳು ಮಾಡಬೇಕು, ನಾನು ಎಲ್ಲೋ ಉನ್ನತವಾಗಿರಬೇಕು ಅಂತ ಇದೆಯಲ್ಲ. ಇಷ್ಟೆಲ್ಲ ಕೊಟ್ಟಂಥ ಜೀವನವನ್ನು ದೇವರ ಬಗ್ಗೆ ಯಾವತ್ತಾದ್ರೂ ಆಲೋಚನೆ ಮಾಡಿದ್ಯಾ? ಈ ಪರಮಾತ್ಮನು ನನಗೆ ಈ ಜೀವಿತವನ್ನು ಕೊಟ್ಟಿದ್ದೀನಲ್ಲ, ನನ್ನ ಮೊಮ್ಮಕ್ಕಳು ಕೊಟ್ಟಿದ್ದಾನಲ್ಲ, ನನ್ನ ಮಕ್ಕಳು ಕೊಟ್ಟಿದ್ದಾನಲ್ಲ, ನನಗೆ ಹೆಂಡತಿ ಕೊಟ್ಟಿದ್ದಾನಲ್ಲ, ನನ್ನ ದಾಹ ತೀರಿಸ್ಕೊಳ್ಳಲು ಅಂತ ಯಾವತ್ತಾದರೂ ಆ ದೇವರನ್ನು ಯಾವತ್ತಾದ್ರೂ ಹುಡುಕೋದಕ್ಕೆ ನೀನು ಇಷ್ಟಪಟ್ಟಿದ್ಯಾ ಮನುಷ್ಯ? ಯಾವತ್ತಾದರೂ ಕಷ್ಟಪಟ್ಟಿದ್ಯಾ ದೇವರನ್ನು ಹುಡುಕೋದಕ್ಕೆ? ಅಥವಾ ಇಷ್ಟಪಟ್ಟು ಆ ದೇವರೇ ಬಂದರೆ ಅವ್ರನ್ನ ತಿರಸ್ಕಾರ ಮಾಡ್ತಾ ಇದ್ದೀವಿ ನಾವು. ಹುಡುಕಿ ಬರುವಂಥ ಆ ದೇವರನ್ನು, ಆ ಯೇಸು ಕ್ರಿಸ್ತನನ್ನು ತಿರಸ್ಕಾರ ಮಾಡ್ತಾ ಇದ್ದೀವಿ ಇವತ್ತು. ಏನು ನಿನ್ನ ಹತ್ರ ಕೇಳುವಂಥದ್ದು ಏನಿದೆ? ದೇವರು ನಿನ್ನ ಬಳಿಯಲ್ಲಿ ಕೇಳ್ತಾರದೇನಯ್ಯ? ಓ ಮನುಷ್ಯನೇ, ನಿನ್ನ ಬಳಿಯಲ್ಲಿ ದೇವರು ಕೇಳುವಂಥದ್ದೇನು? ಏನು ಕೇಳ್ತಾ ಇದ್ದಾನೆ ಆತನು? ಪ್ರೀತಿ. ಓ ಮನುಷ್ಯನೇ, ನಿನ್ನ ಪ್ರೀತಿ ಕೊಡೋ. ನಿನ್ನ ಪ್ರೀತಿ ನಿನ್ನ ಹೆಂಡತಿಗೋಸ್ಕರ, ನಿನ್ನ ಮಕ್ಕಳಿಗೋಸ್ಕರ ಕೊಡು, ಪರವಾಗಿಲ್ಲ. ನನಗೊಂದು ಸ್ಥಾನ ಕೊಡಲ್ವಾ? ಒಂದು ದೊಡ್ಡ ಮನೇಲಿ ಒಂದು ಚಿಕ್ಕ ಜಾಗ ಮಡಗ್ತೀಯಲ್ಲ ದೇವಸ್ಥಾನಕ್ಕೆ ಅಂತ, ದೇವ್ರಿಗಂತ, ನನಗಷ್ಟು ಸ್ಥಾನ ಆದರೂ ಕೊಟ್ಟಿದ್ಯಾ? ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿ ಇಷ್ಟು ದೊಡ್ಡ ಜಗತ್ತನ್ನು ನಾನೇನು ಕೊಟ್ಟಿರುವಾಗ ನೀನು ನನಗೆ ಇಷ್ಟು ಜಾಗ ಇಟ್ಟಿದ್ಯಾ? ದೇವಸ್ಥಾನ ಅಂತ, ದೇವ್ರ ಸ್ಥಾನ ಅಲ್ಲಲ್ಲ, ಗುಡಿಲಲ್ಲ. ನಿನ್ನೊಳಗೆ ನಾನು ವಾಸಿಸಬೇಕು, ನಿನ್ನೊಳಗೆ ನಾನು ಇರಬೇಕು. ನೀನು ನನಗೆ ದೇವರ ಗರ್ಭ ಹುಡುಗಿ ಆಗಿದ್ಯಾ, ನೀನು ಗರ್ಭಗುಡಿ. ನಿನ್ನಲ್ಲಿ ನಾನು ವಾಸ ಮಾಡಬೇಕು, ನಿನ್ನಲ್ಲಿ ನಾನು ತಿರುಗಾಡಬೇಕು ಅನ್ನೋದು ದೇವರ ಉದ್ದೇಶ. ದೇವರ ಸಂಕಲ್ಪವೇನು? ದೂರ ಇರಬೇಕಂತನ. ನೀವು ನನ್ನಲ್ಲಿಯೂ, ನಿಮ್ಮ ವಾಕ್ಯಗಳು ನನ್ನಲ್ಲಿ ಇರಬೇಕು. ದೇವರಲ್ಲಿ ನೀನು ಇರಬೇಕು, ದೆವ್ವದ ಒಳಗಡೆ ಅಲ್ಲ. ದೇಹದಿಂದ ದೇವರ ಪ್ರಭಾವವನ್ನು ಪ್ರಕಾಶಪಡಿಸ್ಬೇಕು. ಅದಕ್ಕೋಸ್ಕರ ಅಲ್ಲ ಈ ಮಾನವ ಜನ್ಮ, ಅದಕ್ಕೋಸ್ಕರ ಅಲ್ಲ ಪ್ರೇರೆ. ಪ್ರಪಂಚ ಎಲ್ಲ ಹಬ್ಬ ಮಾಡ್ತಾ ಇದೆ, ಸಂತೋಷ ಪಡ್ತಾ ಇದೆ, ಉಲ್ಲಾಸ ಪಡ್ತಾ ಇದೆ. ಯಾವತ್ತಾದರೂ ದೇವರೇ ಈ ಹಬ್ಬದಿಂದ ನನಗೆ ಸಂತೋಷ ಇದೆಯಾ? ಈ ಹಬ್ಬದಿಂದ ನಿನಗೆ ಉಲ್ಲಾಸ ಇದೆಯಾ? ಈ ಹೊಸ ಬಟ್ಟೆ ನಿನಗೆ ಇಷ್ಟ ಆಯ್ತಾ ಇದೆಯಾ? ಈ ನನ್ನ ಬದುಕು ನಿನಗೆ ಇಷ್ಟ ಆಯ್ತಾ ಇದೆಯಾ ಅಂತ ಒಬ್ಬ ಮನುಷ್ಯನಾದರೂ ತಂದೆ ಕಡೆ ನೋಡ್ತಾ ಇದ್ದಾನ? ದೇವರು ಅದಕ್ಕೆ ದುಃಖಪಟ್ಟು ಹೇಳ್ತಾ ಇದ್ದಾರೆ, ಒಬ್ಬನಾದರೂ ಇಲ್ಲ, ನೀತಿವಂತನು ಒಬ್ಬನಾದರೂ ಇಲ್ಲ. ದೇವರನ್ನು ಹುಡುಕುವವನಿಲ್ಲವಂತೆ ಪ್ರೇರೆ. ಎಂಥ ದುಃಖಕರವಾದಂಥ ವಿಷಯ. ದೇವರನ್ನು ಹುಡುಕುವವನಿಲ್ಲವಂತೆ ಪ್ರೇರೆ. ಮಕ್ಕಳನ್ನು ಕುರಿತು, ತಂದೆ ಹುಡುಕ್ತಾ ಇದ್ದಾನೆ ಮಕ್ಕಳನ್ನು. ಯೇಸು ಕ್ರಿಸ್ತನು ಕಳಿಸಿ ಕೂಡ ಆ ತಂದೆ ಹುಡುಕ್ತಾ ಇರ್ಬೇಕಾರೆ ಯಾರಾದರೂ ಅವನ ಕೈ ಸಿಗ್ತಾ ಇದ್ದೀವ? ತಪ್ಪಿಸ್ಕೊಂಡು ಓಡಾಯ್ತಾ ಇದ್ದೀವಿ. ಕರಪತ್ರಿಕೆ ಕೊಟ್ಟರೆ ಇದ್ಯಾಕೆ? ನಮ್ಮ ಧರ್ಮ ಶ್ರೇಷ್ಠ, ನಮ್ಮ ಜಾತಿ ಶ್ರೇಷ್ಠ, ನಮ್ಮ ಭಾಷೆ ಶ್ರೇಷ್ಠ, ಇದು ಪರದೇಶಿ ದೇವರು ಅಂತ ಅಂದ್ಕೊಂಡಿದ್ದೀವಿ ನಾವು ಪ್ರೇರೆ. ಅಮಾಯಕರು. ಪರದೇಶಿ ದೇವರಲ್ಲ, ಯೇಸು ಕ್ರಿಸ್ತನು ಏಷ್ಯಕಾಂಡದಲ್ಲಿ ಭೂಮಿಯ ಮಧ್ಯದಲ್ಲಿ ಜನಿಸಿದಂಥ ದೇವಕುಮಾರನು ಆತನು. ಸಾಕ್ಷಾತ್ ದೇವಕುಮಾರನು, ದೇವಪುತ್ರನು ಆತನು. ನಮ್ಮೆಲ್ಲರ ಪಾಪ ವಿಮೋಚನೆಗೋಸ್ಕರ ಬಂದಂಥ ಜಗನ್ಮೋಕ್ಷ ಪ್ರದಾತನು ಆತನನ್ನು ನಂಬಿರಿ ಪ್ರೇರೆ. ಇರುವಂಥ ಜೀವಿತ ಕಾಲದಲ್ಲಿ ನಂಬುವುದಕ್ಕೆ ದೊಡ್ಡ ಕಷ್ಟನಾ? ನಿನ್ನ ಹೆಂಡತಿಯನ್ನು ನಂಬ್ತಾ ಇದೆಯಾ? ನಿನ್ನ ಮಕ್ಕಳನ್ನು ನಂಬ್ತಾ ಇದೆಯಾ? ನಿನ್ನ ಸ್ನೇಹಿತನು ನಂಬ್ತಾ ಇದೆಯಾ? ದೇವರನ್ನು ನಂಬಲು ಏನು ಬೇಕಯ್ಯ ನಿನಗೆ? ಏನಾದರೂ ಕೊಟ್ಟರೆ ನಂಬ್ತೀನಂತೀಯ? ಈ ಗಾಳಿ ಯಾರಿಗೋಸ್ಕರ? ಈ ನೀರು ಯಾರಿಗೋಸ್ಕರ? ಈ ಬೆಟ್ಟ ಗುಡ್ಡ ಸಮುದ್ರ ಸೂರ್ಯ ಚಂದ್ರರು ಯಾರಿಗೋಸ್ಕರ? ನಿನಗೋಸ್ಕರ ಅಲ್ವಾ? ದೇವ್ರಿಗೋಸ್ಕರನಾ? ಆತನಿಗೆ ಬೇಕಾ ಬೆಳಕು? ಆತನೇ ಬೆಳಕು. ಆತನಿಗೆ ಬೇಕಾ ಆಹಾರ? ಆತನಿಗೆ ಆತ್ಮಗಳೇ ಆಹಾರ. ಆತನಿಗೆ ಬೇಕಾ ನೀರು? ಜೀವಜಲನೂ ಆತನ ಬೇರೆ, ಜೀವಜಲದ ಬುಗ್ಗೆ. ಆ ನೀರು ನೀನು ಕುಡಿ, ನಿನ್ನ ದಾಹ ತೀರುತ್ತೆ. ನಿನ್ನ ದಾಹ ತೀರ್ಬೇಕಾ? ನಿನ್ನ ಆತ್ಮದ ದಾಹ ತೀರ್ಬೇಕಾ? ನಿನ್ನ ಶಾಂತಿ ಇಲ್ಲದೆ, ಸಮಾಧಾನ ಇಲ್ಲದೆ, ಕುಡುಕನಾಗಿ, ವ್ಯಭಿಚಾರಿಯಾಗಿ, ಕೆಟ್ಟವನಾಗಿ ಬದುಕ್ತಾ ಇದೆಯಾ?
ಅಂದರೆ ನಿನ್ನ ಪಾಪದಲ್ಲಿ ನೀನು ದಾಹ ಪಡ್ತಾ ಇದೆಯಾ, ನೀನು ಒಣಗೋಗಿದ್ಯಾ, ನೀನು ಬಾಡೋಗಿದ್ಯಾ, ನಿನ್ನ ಹೃದಯದಲ್ಲಿ ಸಮಾಧಾನ ಇಲ್ಲದ ಶಾಂತಿ ಇಲ್ಲದೆ ಸಾಯ್ತಾ ಇದೆಯಾ. ಅದಕ್ಕೋಸ್ಕರ ಯೇಸು ಕ್ರಿಸ್ತ ಹೇಳ್ತಾನೆ, ನಾನು ಕೊಡುವ ನೀರನ್ನು ಕುಡಿದವನು ಎಂದಿಗೂ ದಾಹಗೊಳ್ಳುವನಿಲ್ಲ. ಆ ದಾಹವೇ ಆ ಪಾಪ ಎಂಬುವಂಥ ನೀನು ಅಮಲಿನಿಂದ ಎಚ್ಚೆತ್ತು ಆಚೆ ಕಡೆ ಬಂದಾಗಲೇ ಯೇಸು ಕ್ರಿಸ್ತನ ಜೀವಜಲದ ದಾಹವನ್ನು ನೀನು ತಗೊಂಡ್ರೆ ನಿನ್ನ ಜೀವನ ಪೂರ್ತಿ ನೀನು ದಾಹಗೊಳ್ಳೋಲ್ಲ. ಅಂದರೆ ಜೀವನ ಪೂರ್ತಿ ನೀನು ಪಾಪ ಮಾಡೋದಕ್ಕೆ ನೀನು ಭಯ ಪಡ್ತೀಯ. ಅಂಥ ದಾಹ ನೀಗಿಸುವಂಥ ಜಲ ಯೇಸು ಕ್ರಿಸ್ತನ ಮಾತ್ರ ಬಳಿಲಿದೆ. ಜಗತ್ತಿನಲ್ಲಿ ಎಲ್ಲೇ ಹೋಗಿ ಹುಡುಕು ಸಿಗಲ್ಲ. ಬೆಟ್ಟಾತು ಸಿಗಲ್ಲ, ಗುಡ್ಡಾತು ಸಿಗಲ್ಲ, ಯಾವುದೇ ಕೈ ಮುಗು ಸಿಗಲ್ಲ. ಜಗತ್ ಮೋಕ್ಷ ಪ್ರದಾತನು ಕ್ರಿಸ್ತನೊಬ್ಬನೇ. ಆತನೇ ಮೋಕ್ಷ ಪ್ರದಾತನು. ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಹೊರತು ಯಾರು ಪರಲೋಕಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಪಾಪ ವಿಮೋಚನೆಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ನಮ್ಮ ಪಾಪವು ಕಡು ಕೆಂಪಾಗಿದ್ದರೂ ಹಿಮದಂತೆ ಬೆಳ್ಳದಿಗೆ ಮಾಡುವುದಕ್ಕೆ ಶಕ್ತನಾದ ಯೇಸು ಕ್ರಿಸ್ತನ ರಕ್ತವು ಮಾತ್ರವೇ ಸಕಲ ಪಾಪಗಳಿಂದ ನಮ್ಮನ್ನು ಬಿಡಿಸಿ ವಿಮುಕ್ತಗೊಳಿಸುವುದಕ್ಕೆ ಆತನೊಬ್ಬನೇ ಸರ್ವಶಕ್ತನು. ಆತನ ಹೊರತು ರಕ್ಷಕನೂ ಇಲ್ಲ. ಆತನ ಹೊರತು ನಿನ್ನ ಜೀವಿತದಲ್ಲಿ ಬೆಳಕಿಲ್ಲ. ಆತನ ಹೊರತು ನಿನ್ನ ಜೀವನದಲ್ಲಿ ಜೀವವಿಲ್ಲ. ಆತನ ಹೊರತು ನಿನ್ನ ಜೀವನದಲ್ಲಿ ಸತ್ಯ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ, ಅಸತ್ಯದಲ್ಲಿರುವವರೇ ಸತ್ಯದ ಕಡೆ ಬನ್ನಿ, ಹುಡುಕ್ರಿ, ಸತ್ಯ ಸಿಗುತ್ತೆ. ಅಂಧಕಾರದಲ್ಲಿರುವವರೇ ಲೋಕಕ್ಕೆ ನಾನೇ ಬೆಳಕು, ನೀನು ಬೆಳಕಾಗಬೇಕಾ, ಬಾ ಕ್ರಿಸ್ತನ ಕಡೆಗೆ. ನಾನೇ ಜೀವವು. ಸಾಯ್ತಾ ಇದೆಯಾ, ಜೀವಿಸ್ತಾ ಇದ್ದೇನೆ ಅನ್ನುವಂಥ ಹೆಸರು ನಿನಗಿದೆ ಅಷ್ಟೇ. ನೀನು ಸತ್ತವನಾಗಿದ್ದೀಯಾ, ನೀನು ಸತ್ತೋಗಿದೆಯಾ, ಪಾಪದಲ್ಲಿ ಬಿದ್ದೋಗಿದೆಯಾ, ನರಳಾಡ್ತಾ ಇದೆಯಾ, ನೆಮ್ಮದಿಲ್ಲ, ಸಮಾಧಾನವಿಲ್ಲ. ವ್ಯಭಿಚಾರ ಮಾಡಿದ್ರೂ ಸಮಾಧಾನ ಇಲ್ಲ, ಕುಡಿದ್ರೂ ಸಮಾಧಾನ ಇಲ್ಲ, ಫಿಲ್ಮ್ ನೋಡಿದ್ರೂ ಸಮಾಧಾನ ಇಲ್ಲ, ಕಾಮಿಡಿ ಮಾಡಿದ್ರೂ ನಿಂಗೆ ಸಮಾಧಾನ ಇಲ್ಲ. ಈ ಸಮಾಧಾನ, ನಿಜವಾದ ಸಮಾಧಾನ ಬೇಕಂದರೆ ಪ್ರಭುವಾಗಿರುವಂಥ ಯೇಸು ಕ್ರಿಸ್ತನ ಬಳಿಯಲ್ಲಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಲೋಕವು ಕೊಡುವಂಥ ಸಿನಿಮಾಗಳ ಶಾಂತಿ ಅಲ್ಲ, ಹೆಣ್ಣಿನ ಬಳಿಯಲ್ಲಿ ಸಿಗುವಂಥ ಹೆಣ್ಣಿನ ಶಾಂತಿ ಅಲ್ಲ, ಕುಡುಕುತನದಲ್ಲಿ ಸಿಗುವಂಥ ಕುಡುಕದ ಶಾಂತಿ ಅಲ್ಲ. ನಾನು ಕೊಡುವಂಥ ಶಾಂತಿ ಆತ್ಮಕ್ಕೆ ಸಂಬಂಧಪಟ್ಟದ್ದು. ಆ ಆತ್ಮದ ದಾಹವನ್ನು ನೀಗಿಸೋದಕ್ಕೆ ನಾನು ಈ ಲೋಕಕ್ಕೆ ಬಂದಿದ್ದೇನೆ. ನನ್ನ ಬಳಿಗೆ ಬಾ. ಕಷ್ಟಪಡ್ತಾ ಇದೆಯಾ, ಹೊರೆಯಲ್ಲಿದೆಯಾ, ಬಾ ನನ್ನ ಬಳಿಗೆ. ನಿನ್ನ ಹೊರೆಯನ್ನು ನಾನು ಇಳಿಸ್ತೇನೆ. ನನ್ನ ನೊಗವು ಹಗುರವಾದದ್ದು. ನನ್ನಿಂದ ಕಲಿತುಕೋ. ನಾನೇನು ಮಾಡಲಿಲ್ಲ, ನಾನು ಪಾಪ ಮಾಡಲಿಲ್ಲ, ನಾನು ಇಂಥರ ಹೆಣ್ಸೋಕೆ ಮಾಡಿಲ್ಲ, ನಾನು ಇಂಥರ ಕುಡಿದಿಲ್ಲ, ನಾನು ಇಂಥರ ವ್ಯಭಿಚಾರ ಮಾಡಲಿಲ್ಲ. ಬಾ, ನಾನು ಹೇಗಿದ್ದೀನಿ ನಾನು ನಿನ್ನನ್ನು ಅದೇ ರೀತಿ ಮಾಡಿ ತೋರಿಸ್ತೀನಿ. ನೀನು ನನ್ನ ಭಕ್ತನಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗುವಂಥ ರೀತಿ ನಿನ್ನ ಜೀವನ ಬದಲಾಯಿಸ್ತೀನಿ ಬಾ ಅಂತ ಯೇಸು ಪ್ರಭು ಕರೀತಾ ಇದ್ದಾರೆ. ಆತನ ಸ್ವರಕ್ಕೆ ಕಿವಿಗೊಟ್ಟು ಎಲ್ಲಾದರೂ ಚರ್ಚಿದ್ರೆ ಅಕ್ಕಪಕ್ಕ ಹೋಗಿ ದೇವರು ನಿಮ್ಮನ್ನು ಕಾಪಾಡಿ ನಿಮ್ಮ ಜೀವಿತವನ್ನು ಬದಲಾಯಿಸಿ ನಿಮ್ಮನ್ನು ನೂತನ ಸೃಷ್ಟಿಯಾಗಿ ಮಾಡೋದಕ್ಕೆ ಆತನೊಬ್ಬನೇ ಸರ್ವಶಕ್ತನು ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಬೇರೆ ಎಲ್ಲರೂ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ಕೊಂಡು. ತಂದೆ, ನಮ್ಮೆಲ್ಲರ ಪಾಪ ವಿಮೋಚನೆಗೋಸ್ಕರ ನಿಮ್ಮ ಮಗನಾದ ಯೇಸು ಕ್ರಿಸ್ತನನ್ನು ಕಳಿಸಿ ನಮ್ಮನ್ನು ನಮ್ಮ ಪಾಪಗಳಿಂದ, ನಮ್ಮ ದ್ರೋಹಗಳಿಂದ ಬಿಡಿಸಿ ನಮಗೆ ಹೊಸ ಜೀವನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳು ತಂದೆ. ಪಾಪ ಪರಿಹಾರಕ್ಕಾಗಿ ತಂದೆ ಅನೇಕ ಬೆಟ್ಟಗಳನ್ನು ಗುಡ್ಡಗಳನ್ನು ಸುತ್ತಿದ ತಂದೆ, ಅನೇಕ ಹರಕೆಗಳನ್ನು ಕಟ್ಟಿಕೊಂಡು ತಂದೆ, ಅನೇಕ ಮಂತ್ರವಾದಿಗಳ ಬಳಿಗೆ ಹೋದವು ತಂದೆ. ಎಲ್ಲೂ ಸಿಗಲಾರದಂಥ ಹೊರತೆಯು ನೀನಾಗಿದೆ ತಂದೆ. ನಿಮ್ಮ ಬಳಿಯಲ್ಲೇ ತಂದೆ ನಮಗೆ ಸಿಕ್ಕಿದಂಥ ಶಾಂತಿ, ನಿಮಗೆ ಸಿಕ್ಕಿದಂಥ ಬಿಡುಗಡೆ ಆಗಿದೆ ತಂದೆ. ನಿಮ್ಮ ಮಗನಾದ ಯೇಸು ಕ್ರಿಸ್ತನ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ವಿಮೋಚನೆಯನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳು ತಂದೆ. ನಮಗೆ ಅನುಗ್ರಹಿಸಿರುವಂಥ ಈ ಶಾಂತಿಯನ್ನು, ಸಮಾಧಾನವನ್ನು ತಂದೆ ಈ ಮಕ್ಕಳಿಗೂ ಅನುಗ್ರಹಿಸು ತಂದೆ. ಈ ನನ್ನ ಸಹೋದರರಿಗೂ ಅನುಗ್ರಹಿಸು, ಈ ನನ್ನ ತಂದೆಯಂದಿರಿಗೂ ಅನುಗ್ರಹಿಸು, ಈ ತಾಯಂದಿರಿಗೂ ಅನುಗ್ರಹಿಸು ತಂದೆ. ಎಲ್ಲರನ್ನು ಕಾಪಾಡು ತಂದೆ, ಕನಿಕರಿಸು ತಂದೆ. ಇವರ ಆಯುಷ್ಯವನ್ನು ಗಟ್ಟಿ ಮಾಡು ತಂದೆ. ಇವರು ಮರಣ ಹೋದೋದಕ್ಕಿಂತ ಮುಂಚೆ ನಿಮ್ಮನ್ನು, ನಿಮ್ಮ ಮಗನಾದ ಯೇಸು ಕ್ರಿಸ್ತನನ್ನು ನೀವು ಕಳಿಸಿಕೊಟ್ಟಂಥ, ನಿಮ್ಮ ಮಗನು ಕಳಿಸಿಕೊಟ್ಟಂಥ ಪವಿತ್ರ ಆತ್ಮನನ್ನು ತಂದೆ ಅರಿತುಕೊಳ್ಳುವುದಕ್ಕೆ ಸಹಾಯ ಮಾಡಿ ತಂದೆ. ಇವರನ್ನು ಕಾಪಾಡಿ ಕನಿಕರಿಸಿರಿ ತಂದೆ ಎಂದು ಈ ಪ್ರಾರ್ಥನೆ ಮನೆ ವಿಜ್ಞಾಪನೆಯನ್ನು ರಕ್ಷಕನಾದ ಕ್ರಿಸ್ತ ಯೇಸುವಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಪ್ಪ ತಂದೆ. ಆಮೇಲೆ ಇದುವರೆಗೂ ತಾಳ್ಮೆಯಿಂದ ವಾಕ್ಯವನ್ನು ಕೇಳಿದಂಥ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರರಿಗೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಧನ್ಯವಾದಗಳು. ಥ್ಯಾಂಕ್ ಯು.